ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ರೈತ ಪ್ರಗತಿಗೆ ಸ್ವಾಗತ. ನಾನು ಪ್ರಸನ್ನಮೂರ್ತಿ TR. ತುಂಬ ಖುಷಿಯಾಗುತ್ತೆ. ಪ್ರಗತಿ ಟಿ ವಿಯವರಿಗೆ ಮೊದಲನೇದಾಗಿ ಅನಂತ ಕೋಟಿ ಧನ್ಯವಾದಗಳು. ಕಾರಣ ಯಾಕೆ ಅಂದರೆ, ಎಷ್ಟು ಕರೆಗಳು ಬರ್ತಾ ಇದ್ದಾವೆ ಇಡೀ ಕರ್ನಾಟಕದ ಭಾಗದಿಂದ ಅಂದರೆ ಹೇಳ್ತಿರೋದು ಆ ರೈತರ ಉತ್ಸಾಹ, ಎಲ್ಲೋ ಒಂದು ದಾರಿ ಸಿಕ್ತು ನಮಗೆ, ಇನ್ನು ಮುಂದೆ ನಮ್ಮ ಜೀವನ ನಡೆಯುತ್ತೆ ಕೃಷಿಲಿ ಅನ್ನೋದನ್ನು ಮನದಟ್ಟು ಮಾಡ್ಕೊಂಡು ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ. ಮತ್ತು ಅವರು ಮಾತನಾಡಿರೋವಂಥ ಆ ದೃಢತೆ, ನಂಬಿಕೆ, ಇವನ್ನು ನಾವು ಖಂಡಿತ ಇಷ್ಟು ವರ್ಷ ನಮ್ಮ ಕಾರ್ಯಕ್ರಮಗಳು ನಡೆಸಿದ್ರಲ್ಲಿ ನಮಗೆ ಇದನ್ನು ಕಂಡಿರಲಿಲ್ಲ. ಮತ್ತು ರೈತರು ಕರೆ ಮಾಡ್ತಿರೋರು ಪದೇ ನೋಡ್ಬಿಟ್ಟು, ಅಂದರೆ ಒಂದು ಸಲ ನೋಡಿ ಅರ್ಥ ಆಗಲಿಲ್ಲ ಅಂತ ಅಂದ್ಬಿಟ್ಟು ಕರೆ ಮಾಡಿ ಇದೇನು ಅದೇನು ಅಂತ ಕೇಳ್ದೇ ಪದೇ ಏನು ಅರ್ಥ ಆಗಲಿಲ್ಲ, ಒಂದು ಸಲ ಅಲ್ಲ 2 ಸಲ ಅದನ್ನು ಕಲಿತು ಕೇಳಿ ಅರ್ಥಕೊಂಡು ಕರೆಗಳು ಮಾಡ್ತಾಯಿದ್ದಾರೆ. ತುಂಬ ನಿಜವಾಗ್ಲೂ ಖುಷಿಯಾದ ವಿಷಯ. ಸ್ನೇಹಿತರೆ, ರೈತ ಬಾಂಧವರೇ, ನೆನ್ನೆ ದಿವಸ ನಾವು ಕಬ್ಬಿನ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಕಬ್ಬು ಭಾರತ ದೇಶದಲ್ಲಿ ಭತ್ತದ ನಂತರ ಅತಿ ಹೆಚ್ಚು ಬೆಳೆಯುವಂಥ ಒಂದು ಕೃಷಿ ಬೆಳೆ. ಆದರೆ ಈ ಕಬ್ಬು ಬೆಳೆಯೋನು ಕೂಡ ಇವತ್ತು ಭಾರಿ ಸಂಕಷ್ಟದಲ್ಲಿದ್ದಾನೆ. ಹಾಗಾಗಿ ನಮ್ಮ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಲಿ ಹೇಗೆ ನಾವು ಕಬ್ಬನ್ನು ಬೆಳೆಯೋದು, ಹೇಗೆ ಬೆಳೆಗಳನ್ನ ಸಂಯೋಜನೆ ಮಾಡೋದು, ಹೇಗೆ ಅತಿ ಹೆಚ್ಚು ಇಳುವರಿ ತೊಗೊಳ್ಳೋದಲ್ದೇ ಹೆಚ್ಚು ಲಾಭ ತೊಗೊಳ್ಳೋದು ಅನ್ನೋದನ್ನು ನಾವು ಮನದಟ್ಟು ಮಾಡ್ಕೊತಾ ಇದ್ವಿ. ಅದನ್ನು ಮುಂದುವರ್ಸ್ಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಅದನ್ನು ಕಬ್ಬನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ಮೊದಲೇ ನೋಡಿದ್ವಿ, ಹೋದ ಸಂಚಿಕೆಯಲ್ಲಿ ಸುಮಾರು 3 ರಿಂದ 4 ಟನ್ನು ಕಬ್ಬಿನ ಬೀಜನ ನಾಟಿ ಮಾಡ್ತಾರೆ. ಇಡೀ ಕಬ್ಬಿನ ಜಲ್ಲೆಗಳನ್ನೇ ಸಾಲಲ್ಲಿ 3 ಅಡಿ ಸಾಲುಗಳಲ್ಲಿ ಇಡೀ ಕಬ್ಬಿನ ಜಲ್ಲೆಗಳನ್ನೇ ಇಳೆ ಬಿಟ್ಬಿಟ್ಟು ಅದನ್ನು ಬೆಳೆಯೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನೈಸರ್ಗಿಕ ಕೃಷಿಲಿ ನಮಗೆ ಕೇವಲ 170 ಕಬ್ಬಿನ ಜಲ್ಲೆಗಳು ಬೇಕಷ್ಟೆ. ಅಂದರೆ ಸುಮಾರು 250 kg, ಸುಮಾರು 250 kg ಕಬ್ಬಿನ ಬೀಜ ಬೇಕು ನಮಗೆ ಅಂತ ನಾವು ನೋಡಿದ್ವಿ. ತದನಂತರ ಇನ್ನೊಂದೇನು ನೋಡಿದ್ವಿ ಅಂದರೆ, ಕಬ್ಬನ್ನು ನಾವು ಏಕಕಣ್ಣು, ಅಂದರೆ ಒಂದೇ ಒಂದು ಕಣ್ಣು ಕಬ್ಬನ್ನು ಮಾತ್ರ ನಾವು ಬೀಜಕ್ಕೆ ತೊಗೊಬೇಕಾಗತ್ತೆ. ಯಾವ ರೀತಿ ಅಂತ ಕೂಡ ನೋಡಿದ್ವಿ. ಹಿಂಭಾಗದ ಬೇರಿನ ಕಡೆಯ 3ನೇ 1 ಭಾಗ, ತುದಿ ಭಾಗದ 2ನೇ 3ನೇ 2 ಭಾಗ, ಈ ರೀತಿ ನಾವು ತೊಗೊಂಡು ಕಬ್ಬಿನ ಬೀಜಗಳನ್ನ ನಾಟಿ ಮಾಡಬೇಕು ಅಂತ ನಾವು ನೋಡಿದ್ವಿ. ಆಮೇಲೆ ಕಬ್ಬನ್ನು ನಾಟಿ ಮಾಡೋ ಸಾಲಿನ ಅಳತೆ ಕೂಡ ನಾವು ನೋಡಿದ್ವಿ. ಎಷ್ಟಡಿ ಅಂತ ನೋಡಿದ್ವಿ? 8 ಅಡಿ ಕಬ್ಬಿನ ಸಾಲಿನಿಂದ ಸಾಲಿಗೆ 8 ಅಡಿ ಇರಬೇಕು ಅನ್ನೋದು ಕೂಡ ನಾವು ಓದ್ ಸಂಚಿಕೆಯಲ್ಲಿ ಮಂದಟ್ಟು ಮಾಡ್ಕೊಂಡಿದ್ವಿ. ಆಮೇಲೆ ಈ ಸಾಲಿನ ದಿಕ್ಕು, ಸಾಲಿನಿಂದ ಸಾಲಿಗೆ ಇರೋವಂಥ ಅಂತರ ಯಾವ ರೀತಿ ಇರಬೇಕು? ಪೂರ್ವ ಪಶ್ಚಿಮಕ್ಕೆ ಈ ಸಾಲಿನಿಂದ ಸಾಲಿಗೆ ನಾವು ಸಾಲುಗಳನ್ನ ಹಾಕೊಬೇಕು ಅಂತಲೂ ಕೂಡ ನೋಡಿದ್ವಿ. ಯಾಕೆ ಅಂತ ಅಂದಾಗ ನಾವು ನೋಡಿದ್ದೇನು ಅಂದರೆ, ಈ ಕಬ್ಬಿನ ಬೆಳೆಗೆ ಉತ್ತರಾಯಣ ಆಗಲಿ ದಕ್ಷಿಣಾಯನ ಆಗಲಿ ಸಂಪೂರ್ಣ ಸೂರ್ಯನ ರಶ್ಮಿ ಇಡೀ ಬೆಳೆಗಳ ಮೇಲೆ ಬೀಳಬೇಕು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಅದೇ ನಾವೇನಾದರೂ ವಿರುದ್ಧ ದಿಕ್ಕಿನಲ್ಲಿ ಇದನ್ನು ಪೂರ್ವ ಪಶ್ಚಿಮ ಸಾಲಿನಿಂದ ಸಾಲಿಗಿರೋಂಥ ಒಂದು ಅಂತರವನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಬಿಟ್ಟು ನಾವೇನಾದ್ರು ಉತ್ತರದಿಂದ ದಕ್ಷಿಣ ಹಾಕ್ಬೇಕಾದ್ರೆ ನಾವು ನೋಡಿದ್ವಿ. ಈ ರೀತಿ ಬೆಳೆಗಳು ಬೆಳೆದಾಗ, ಯಾವಾಗ ಕಬ್ಬು ಮೇಲಾಗುತ್ತೋ, ಸೂರ್ಯನ ಕಿರಣದ ಬಿದ್ದಾಗ ಈ ಕಬ್ಬಿನ ನೆರಳು ಪಕ್ಕದ ಸಾಲಿನ ಮೇಲೆ ಬೀಳುತ್ತೆ. ಅದೇ ರೀತಿ ಈ ಸಾಲಿನ ನೆರಳು ಪಕ್ಕದ ಸಾಲಿನ ಮೇಲೆ ಬೀಳುತ್ತೆ. ಸೂರ್ಯರಶ್ಮಿ ಕೇವಲ ಯಾವಾಗ ನೀವು ಈ ರೀತಿ ಹಾಕ್ತಿರೋ, ಹತ್ತದಲ್ಲಿ ಹಾಕಿ ಇದು ಬೆಳೀತಾ ಇರೋವಾಗ ಏನಾಗುತ್ತೆ ಅಂದರೆ, ಒಂದ್ರ ನೆರಳು ಇನ್ನೊಂದ್ರ ಮೇಲೆ ಬೀಳೋದ್ರಿಂದ ಏನಾಗುತ್ತೆ, ಈ ಸಂಪೂರ್ಣವಾಗಿ
ಒಂದರಿಂದ ಒಂದು ನೆರಳು ಬಿದ್ದಾಗ ಏನಾಗುತ್ತೆ, ಕೇವಲ ಮೇಲು ಭಾಗಕ್ಕೆ ಮಾತ್ರ ಬಿಸಿಲು, ಶಾಖ, ಬಿಸಿಲು, ಸೌರಶಕ್ತಿ ಆ ಮೇಲೆ ತುದಿ ಭಾಗಕ್ಕೆ ಮಾತ್ರ ಸಿಗುತ್ತೆ. ಅಂದರೆ ಕೇವಲ 1/3 ಭಾಗದಷ್ಟು ಮಾತ್ರ ಗರಿಗಳ ಮೇಲೆ, ಕಬ್ಬಿನ ಎಲೆಗಳ ಮೇಲೆ ಬೀಳುತ್ತೆ. ಉತ್ಪಾದನೆ ಎಷ್ಟಾಯಿತು? 1/3 ಭಾಗ, ಸರಿನಾ? ಸೊ 1/3 ಭಾಗ ಮಾತ್ರ ನಾವು ಉತ್ಪಾದನೆ ಸೌರಶಕ್ತಿ ಬೀಳೋವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡ್ವಿ ಅಂದಾಗ ನಮ್ಗೆ ಆಗೋಂಥ ನಷ್ಟ ಏನು? ದ್ವಿತೀಯ ಸಂಶ್ಲೇಷಣೆ ಅಷ್ಟೇ ಕಡಿಮೆ ಆಗುತ್ತೆ, ನಮಗೆ ಇಳುವರಿಲಿ ತುಂಬ ಕೋತ ಆಗುತ್ತೆ. ಹಾಗಾಗಿ ನಮ್ಮ ದಿಕ್ಕು ಯಾವುದಿರಬೇಕು? ಪೂರ್ವ ಪಶ್ಚಿಮ ದಿಕ್ಕಿಗೆ ನಾವು ಸಾಲನ್ನು ನಾವು ಹಾಕ್ಕೋಬೇಕಾಗತ್ತೆ. ತದನಂತರ ನಾವೇನು ನೋಡಿದ್ವಿ ಅಂದರೆ, ಈ ಸಾಲನ್ನು ಮಾಡಬೇಕಾದ್ರೆ ನಾವು ಕಡೆಯ ಉಳುಮೆ ಆದ ನಂತರ ಮಡಕೆ ಹೊಡೆದ ನಂತರ ನಾವು ಎಲ್ಲನೂ ಸಾಲು ಬಿಟ್ಕೊಳ್ಳೋದು ನಮ್ಮ ಅನುಭವ ಇದೆ. ಈ ಸಾಲನ್ನು ಮಾಡುವಾಗ 4 ಸಾಲುಗಳಾಗಿ, 2 ಕಬ್ಬಿನ ಸಾಲಿನ ಮಧ್ಯ 4 ಸಾಲುಗಳಾಗಿ ನಾವು ಅವನ್ನು ಮಾಡ್ಕೊಬೇಕಾಗುತ್ತೆ. 2 ಅಡಿಗೆ 1ರಂತೆ ಏರ್ ಬದುಗಳನ್ನ ನಾವು ಮಾಡ್ಕೋಬೇಕು. ಏನು ಮಾಡ್ಕೊತೀವಿ? 2 ಅಡಿಗೆ 1ರಂತೆ ಏರ್ ಬದು ಮಾಡ್ಕೊತೀವಿ. ಅಂದರೆ ಈ ಸಾಲಿನಿಂದ ಸಾಲಿಗೆ ಮಧ್ಯದಿರೋಂಥ ಮಣ್ಣನ್ನು ನಾವು ಏರಾಕಿ ಈ ಬದುಗಳನ್ನ ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಇದು ಮಾಡ್ಕೊಳ್ಳೋದ್ರಿಂದ ಆಗೋವಂಥ ಅನುಕೂಲಗಳು ಏನು? ಇದು ಮಾಡೋದ್ರಿಂದ ಕೂಡ ನಮಗೇನಾಗುತ್ತೆ, ಸಡಿಲವಾದ ಮಣ್ಣನ್ನು ಮೇಲೆ ಹಾಕಿದ್ದೀವಿ ನಾವು ಸಂಪೂರ್ಣವಾಗಿ ಸಡಿಲವಾದ ಮಣ್ಣನ್ನು ಕೂಡ ಹಾಕಿದ್ದೀವಿ. ಮತ್ತು ನೀರು ಈ ಕಾಲುವೆಗಳಲ್ಲಿ ಮಾತ್ರ ಬಿಡ್ತೀವಿ. ಈ ಕಾಲುವೆಗಳಲ್ಲಿ ಮಾತ್ರ ನೀರು ಬಿಡೋವಂಥ ಒಂದು ವ್ಯವಸ್ಥೆ ಇದೆ. ನಾವು ಸಾಧಾರಣ ಏನು ಮಾಡ್ತೀವಿ, ಎಷ್ಟೇ ನಾವು ಕಬ್ಬು ಹಾಕಿದ್ದೀವಿ ಅಂದರೆ ಇಡೀ ಗದ್ದೆಗೆ ಸಂಪೂರ್ಣ ನೀರು ಹರಿಸೋವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಇಡೀ ಗದ್ದೆಗೆ ಸಂಪೂರ್ಣ ನೀರು ಹರಿಸೋವಂಥ ವ್ಯವಸ್ಥೆ ಮಾಡ್ತೀವಿ. ಅಂದರೆ ಸುಮಾರು 43,560 ಚದರಡಿ ಏನು ಮಾಡ್ತೀವಿ, ನೀರನ್ನು ಹಾಯಿಸ್ತೀವಿ 1 ಎಕರೆಗೆ. ಎಷ್ಟು ನೀರನ್ನು ನಾವು ಪೋಲು ಮಾಡ್ತಾಯಿದ್ದೀವಿ? ಅವಶ್ಯಕತೆ ಇದೆಯೇ? ನೋಡೋಣ ಅವಶ್ಯಕತೆ ಇದೆಯಲ್ವ ಅಂತ. ಎರಡನೇದಾಗಿ ಈ ರೀತಿ ಮಾಡಿದಾಗ ನಾವೇನಾಗುತ್ತೆ, ಪ್ರತಿ 2 ಅಡಿಗೆ ಕಾಲುವೆ ಮಾಡಿಕೊಂಡು ನಾವು ಬಿಟ್ಟಾಗ ಸುಮಾರು 8,000 ಅಡಿಗೆ ಮಾತ್ರ, ಅಂದರೆ ಈ ಕಾಲುವೆಗಳ ಉದ್ದ 1 ಎಕರೆಗೆ ಸುಮಾರು 8,000 ಅಡಿ ಬರುತ್ತೆ. ನಾವು 8,000 ಅಡಿ ಮಾತ್ರ ನೀರನ್ನು ಹಾಯಿಸುವಂಥ ಒಂದು ವ್ಯವಸ್ಥೆ ಇದೆ. ಅಂದರೆ ಎಷ್ಟು? ಶುರುವಿನಲ್ಲೇ ನಾವು ಕೃಷಿ ಶುರು ಮಾಡ್ತೀವಿ, ಕಬ್ಬಿನ ಕೃಷಿ ಶುರು ಮಾಡ್ತೀವಿ ಅಂದಿಟ್ಗೆ ನಾವೇನು ಮಾಡ್ತಾಯಿದ್ದೀವಿ, 8,000 ಅಡಿ, 43,560 ಅಡಿ ಬದಲು ಬರೀ 8,000 ಅಂದರೆ 1/5 ಭಾಗದಷ್ಟು ನೀರನ್ನ ಉಪಯೋಗಿಸ್ತಾ ಇದ್ದೀವಿ. 5ರ 1 ಭಾಗದಷ್ಟು ನೀರನ್ನು ಉಪಯೋಗಿಸೋಕ್ಕೆ ಶುರು ಮಾಡ್ತಾಯಿದ್ದೀವಿ. ಈ ರೀತಿ ಮಾಡೋದ್ರಿಂದ ನಮಗೆ ನೀರನ್ನು ಉಳಿಸೋದು ಒಂದೇ ಅಲ್ಲ, ಎರಡನೇದು ಇವಾಗ ಅಂತರ ಬೆಳೆಗಳಲ್ಲಿ ಹೇಗೆ ನಾವು ಅತಿ ಹೆಚ್ಚು ಲಾಭ ಪಡೆಯೋದು ಅಂತ ನೋಡೋಣ. ಇದುವರೆಗೂ ಏನಾಗಿದೆ ಅಂದರೆ, ನಂದು 10 ಎಕರೆ ಕಬ್ಬಿನ ಗದ್ದೆ ಇದೆ, ನನ್ನ ಹತ್ರ 20 ಎಕರೆ ಇದೆ, 30 ಎಕರೆ ಇದೆ. ಆದರೆ ಮನೆಗೆ ಬೇಕಾದಂಥ ಒಂದು ಕೊತ್ತಂಬರಿ ಸೊಪ್ಪಿಗೆ ಎಲ್ಲಿ ಓಡೋಗ್ತೀರಾ? ಅಂಗಡಿಗೆ ಓಡೋಗ್ತೀರಾ. ಸೊ ಕಬ್ಬು ಅಂದರೆ ಬರೀ ಕಬ್ಬು, ಬಾಳೆ ಅಂದರೆ ಬರೀ ಬಾಳೆ, ತೆಂಗಂದರೆ ಬರೀ ತೆಂಗು. ಇದು ಮಾಡೋದ್ರಿಂದ ಏನಾದರೂ ಅನುಕೂಲ ಆಗ್ತಿದೆಯಾ? ರೈತನಿಗೆ ಏನಾದರೂ ಲಾಭ ಇದೆಯಾ? ಯಾವ ರೀತಿಯೂ ಲಾಭ ಇಲ್ಲ. ಇವತ್ತು ಸಂಕಷ್ಟಕ್ಕೆ ರೈತ ಏನು ಸಿಗಾಕೊಂಡಿಯಾನೆ ಅಂದರೆ ಅದೇ ಕಾರಣಗಳಿಂದ. ಈಗ ನೋಡೋಣ ಈ ಕಬ್ಬನ್ನು ನಾವು ಯಾವ ರೀತಿ ಬೆಳೆಯೋದು ಅಂತ. ಹೋದ್ಸಲಿ ನಾವು ನೋಡಿದ್ವಿ, ಒಂದೊಂದೇ ಕಣ್ಣು ಈ ಸಾಲುಗಳಲ್ಲಿ ನಾವು ಇಡಬೇಕಾಗತ್ತೆ, ಮತ್ತು ಬಿತ್ತನೆ ಮಾಡಬೇಕಾಗತ್ತೆ ಅಥವಾ ನಾಟಿ ಮಾಡೋದು. ಇದನ್ನು ಮಾಡಿಕೊಂಡು ಈ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಗಿಡದಿಂದ ಗಿಡಕ್ಕೆ 2 ಅಡಿಯಂತೆ, ಅಂದರೆ ಗಿಡದಿಂದ ಗಿಡಕ್ಕೆ 2 ಅಡಿ. ಯಾವುದು? ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಏನು ಮಾಡ್ತೀವಿ, 2 ಅಡಿಗೆ 1 ಕಣ್ಣಂತೆ ನಾಟಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಪೂರ್ವದಿಂದ ಪಶ್ಚಿಮಕ್ಕೆ ಸಾಲು 8 ಅಡಿ, ಉತ್ತರದಿಂದ ದಕ್ಷಿಣಕ್ಕೆ ಗಿಡಗಳನ್ನ ನಾಟಿ ಮಾಡಬೇಕಾಗತ್ತೆ. ಅಂದರೆ 2 ಅಡಿಗೆ 1ರಂತೆ ಬೀಜ ನಾಟಿ ಮಾಡ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಸೊ ಇದು ಮಾಡೋದ್ರಿಂದ ನಮಗೆ ಕೇವಲ 170 ಜಲ್ಲೆಗಳಲ್ಲಿ 1 ಎಕರೆನ ನಾವು ಬಿತ್ತನೆ ಮಾಡ್ಬೋದು, ಅಥವಾ ಕೇವಲ 250 kg ಕಬ್ಬನ್ನು ಉಪಯೋಗಿಸ್ಕೊಂಡು 1 ಎಕರೆಯಲ್ಲಿ ಬಿತ್ತನೆ ಮಾಡೋವಂಥ ಸಾಧ್ಯತೆ ಇದೆ. ಸ್ನೇಹಿತರೆ, ಇದಾದ ನಂತರ ಈ 2 ಅಡಿ ಇದಾಯಿತು. ಈಗ ಮೊನ್ನೆ ಸಂಚಿಕೆಯಲ್ಲಿ ಏನು ನೋಡಿದ್ವಿ, ಈ ಮೊದಲನೆಯ ಕಾಲುವೆ ನಾವು ಅದಕ್ಕೆ ಸಂಖ್ಯೆಗಳನ್ನ ಕೊಟ್ಟಿದ್ದೀವಿ. ಯಾವುದು? 1ನೇ ಕಾಲುವೆ, 2ನೇ ಕಾಲುವೆ, 3ನೇ ಕಾಲುವೆ, ಮತ್ತು ವಿರುದ್ಧ ದಿಕ್ಕಿನಲ್ಲಿ 2ನೇ ಕಾಲುವೆ, 1ನೇ ಕಾಲುವೆ, 2ನೇ ಕಾಲುವೆ, 3ನೇ ಕಾಲುವೆ, ಈ ರೀತಿ 2ನೇ ಕಾಲುವೆ, 3ನೇ ಕಾಲುವೆ. ಸೊ 1, 2, 3, 2, 1 ಈ ರೀತಿ ಕಾಲುವೆಗಳನ್ನ ಸಂಖ್ಯೆ ನಾವು ಕೊಟ್ಕೊಂಡಾಗ ನಾವು ಇಲ್ಲೇನು ನೋಡಿದ್ವಿ ಅಂದರೆ, ಮೊದಲನೆಯದಾಗಿ ಈ ಯಾವ ಮೊದಲನೆಯ ಕಾಲುವೆಯ ಏರ್ ಬದು ಇದೆ, ಏರ್ ಬದುಲು ಏನು ಮಾಡ್ತೀವಿ, ಯಾವುದನ್ನ ಗೆಡ್ಡೆ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅಂದರೆ ಈರುಳ್ಳಿ, ನಮ್ಮ ಕಡೆ ಭಾಷೆಯವ್ರಿಗೆ ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಉಳ್ಳಾಗಡ್ಡೆ ಆ ಕಡೆ,
ಈ ರೀತಿ ನಾವು ಈ ಮೊದಲನೇ ಕಾಲುವೆಯಲ್ಲಿ ಬಿತ್ತನೆ ಮಾಡ್ಕೊಂಡು ಹೋಗೋದು. ಮೊದಲನೇ ಕಾಲುವೆಯಲ್ಲಿ ಏನು ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಶೇಂಗಾ ಈ ರೀತಿ ನಾವು ಯಾವುದೋ ಒಂದು 3 ತಿಂಗಳು 3.5 ತಿಂಗಳಿಗೆ ನಾವು ಬೆಳೆ ಬರೋಂಥ ಅಲ್ಪಾವಧಿ ಬೆಳೆಗಳಿದಾವೋ ಅವನ್ನು ನಾವು ಬಿತ್ತನೆ ಮಾಡಿಕೊಂಡು ಹೋಗೋದು. ತದನಂತರ 2ನೇ ಸಾಲಲ್ಲಿ ಏನು ಮಾಡೋದು ಅಂತ ನೋಡೋಣ. ಅತಿ ಮುಖ್ಯವಾಗಿ ಬೇಕಾಗಿರೋದೇನು, ಕಬ್ಬು ಬೆಳಿಬೇಕು ಅಥವಾ ಯಾವುದೊಂದು ಗಿಡ ಬೆಳಿಬೇಕು ಅಂತ ಬೇಕಾಗಿರೋದು ಯಾವುದು, ಯೂರಿಯಾ ಅಂದರೆ ಸಾರಜನಕ. ಈ ಸಾರಜನಕ ಹೇಗೆ ಒದಗಿಸೋದು ಗಿಡಕ್ಕೆ, ಇದನ್ನು ನಾವು ಸಣ್ಣ ವಿರಾಮದ ನಂತರ ವಿರಾಮದ ನಂತರ ಮತ್ತೆ ಸ್ವಾಗತ. ಸ್ನೇಹಿತರೆ, ಇದಾದ ನಂತರ ಈಗ ನಾವು ಗಿಡಕ್ಕೆ ಕಬ್ಬಿಗೆ ನಾವೇನು ಮಾಡಬೇಕಾಗಿದೆ, ಸಾರಜನಕ ಒದಗಿಸ್ಬೇಕಾಗಿದೆ. ಹಾಗಾಗಿ ಇಲ್ಲೇನು ಮಾಡ್ತೀವಿ ನಾವು, ಯಾವ ತ್ರಿಶೂಲ ಆಕಾರದಲ್ಲಿ ಬಿಡುವಂಥ ಕಾಳುಗಿಡಗಳು ಏನು ಮಾಡ್ತೀವಿ, ತ್ರಿಶೂಲ ಆಕಾರದಲ್ಲಿ ಬಿಡುವಂಥ ಕಾಳುಗಿಡಗಳು. ಅಂದರೆ ಕಾಳುಗಿಡಗಳು ಅಂದರೆ ಆ ಎಲೆಗಳನ್ನ ಗುರ್ಸೋದಾಗೆ, ಅಂದರೆ ಆ ಎಲೆಗಳು ಒಂದೇ ಕಡೆಯಿಂದ ಎಲ್ಲಿಂದ ಬಂದಿದೆ ಅಲ್ಲಿ ತ್ರಿಶೂಲ ಆಕಾರದಲ್ಲಿ ಆಚೆ ಬಂದಿರ್ತವೆ. ಸೊ ಇದನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ, ಈ ಬೇರುಗಳು ಆಳವಾಗಿ ಹೋಗ್ತವೆ. ಈ ಬೇರುಗಳು ಹೋಗಿ ಬೇರಿನ ಮೇಲೆ ಗಂಟಾಗೋದು ನಮ್ಗೆ ಗೊತ್ತಿದೆ. ರೈಜೋಬಿಯಂ ಜೀವಾಣು ಯಾವ ಜೀವಾಮೃತದಲ್ಲಿ ಯಾವ ನಾಟಿ ಹಸುವಿನ ಸಗಣಿ ಹೊಟ್ಟೆ ಒಳಗೆ ಇದೆಯೋ ಅದನ್ನು ಆಚೆ ಬಂದಾಗ ಆ ರೈಜೋಬಿಯಂ ಜೀವಾಣುವನ್ನು ಹೆಚ್ಚು ಜೀವಾಮೃತದಲ್ಲಿ ಮಾಡಿ ನಾವೇನು ಮಾಡಿದ್ದೀವಿ, ಭೂಮಿ ಕೊಟ್ಟಿದ್ದೀವಿ. ಯಾವಾಗ ಈ ಕಾಳು ಗಿಡ ಹಾಕ್ತೀವಿ, ಕಾಳನ್ನು ನಾವು ಬಿತ್ತನೆ ಮಾಡ್ತೀವಿ, ಆ ಬೇರುಗಳು ಬೆಳೆದಂಗೆ ಅವು ಬಂದು ಈ ಬೇರಿನ ಮೇಲೆ ತಮ್ಮ ಒಂದು ವಾಸಸ್ಥಳ ಅಥವಾ ಕಾಲೋನಿನ ನಿರ್ಮಾಣ ಮಾಡ್ಕೊತವೆ ಬೇರಿನೊಳಗಿನಿಂದ. ಸೊ ಇಲ್ಲೇನು ಮಾಡ್ತವೆ, ಈ ರೈಜೋಬಿಯಂ ಜೀವಾಣುಗಳು ಈ ಬೇರಿನ ಮೇಲೆ ವಾಸ ಮಾಡಿಕೊಂಡು ಬೇರಿನ ಮೇಲೆ ವಾಸ ಮಾಡಿಕೊಂಡು ವಸತಿ ತಂದು ಮಾಡಿ ತಾನು ಗಂಟುಗಳನ್ನ ಸೃಷ್ಟಿ ಆಗ್ತವೆ. ಇದರೊಳಗೆ ನೇರವಾಗಿ ಯಾವ ನಮ್ಮ ಗಾಳಿಯ ವಾತಾವರಣದಲ್ಲಿ ಸುಮಾರು 76% ಇರೋದೇನೋ ಸಾರಜನಕ. ಆದರೆ ಇದು ಅಲಭ್ಯ ರೀತಿಯಲ್ಲಿದೆ. ಗಿಡಗಳಿಗೆ ಈ ಸಾರಜನಕ ತಗೊಂಡು ಜೀವಿಸೋಕ್ಕಾಗೋದಿಲ್ಲ ಅಥವಾ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ಅದನ್ನು ಉಪಯೋಗಿಸೋದು ಯಾವುದು, ಈ ಯಾವ ಗಾಳಿ ಎಲೆಗಳ ಸೂಕ್ಷ್ಮ ರಂಧ್ರ ಮೂಲವಾಗಿ ಇಡೀ ಗಿಡದ ಶರೀರವನ್ನು ಪ್ರವೇಶ ಮಾಡಿ ಆಚೆ ಬರುತ್ತೋ ಅಂಥ ಸಮಯದಲ್ಲಿ ಈ ರೈಜೋಬಿಯಂ ಜೀವಾಣುಗಳು ಏನು ಮಾಡ್ತವೆ, ಆ ಬಂದಿರುವಂಥ ಸಾರಜನಕನ ತನಗೆ ಗಿಡಗಳಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಮಾರ್ಪಾಡು ಮಾಡಿಬಿಟ್ಟು ನೈಟ್ರೇಟ್ಸ್ ಮಾಡಿ ಏನು ಮಾಡ್ತದೆ, ತನಗೆ ಗಿಡಕ್ಕೆ ಬೇಕಾದಷ್ಟು ತನ್ನ ಮೂಲ ತಾಯಿ ಗಿಡ ಅದಕ್ಕೆ ಬೇಕಾದಷ್ಟು ಒದಗಿಸಿ ಮಿಕ್ಕಿದ್ದನ್ನೇನು ಮಾಡುತ್ತೆ, ಹೊರಗಡೆ ಸೂಸುತ್ತೆ. ಮಿಕ್ಕಿದ್ದೇನು ಮಾಡುತ್ತೆ, ಹೊರಗಡೆ ಸೂಸುತ್ತೆ. ಈ ಸೂಸಿರೋವಂಥದ್ದನ್ನು ನಮ್ಮ ಮೂಲ ಬೆಳೆ ಯಾವುದು, ಕಬ್ಬು. ಈ ಕಬ್ಬಿನ ಬೇರುಗಳು ಈ ಸಂಪರ್ಕದಲ್ಲಿ ಬಂದು ಏನು ಮಾಡ್ತವೆ, ಇವು ನೇರವಾಗಿ ಈ ಸಾರಜನಕ ಭೂಮಿಲಿರುವಂಥ ಸಾರಜನಕನ ಏನು ಮಾಡುತ್ತೆ, ಬಿಡುಗಡೆ ಆಗಿರೋಂಥ ಸಾರಜನಕ ತೊಗೊಂಡು ಅವು ಯಥೇಚ್ಛವಾಗಿ ಬೆಳೆಯೋಕ್ಕೆ ಶುರುವಾಗ್ತವೆ. ಈ ರೀತಿ ಬೆಳೆಯೋಕ್ಕೆ ಶುರುವಾಗ್ತವೆ. ಯಾವ ಒಂದು ಹೊರಗಡೆಯಿಂದ ನೀವು ಒಂದು ಕಾಸು ಗೊಬ್ಬರನೂ ತರದಾನೆ, ಯಾವ ಯೂರಿಯಾನು ತರದಾನೆ, ಏನು ಮಾಡ್ದಾನೆ ಏನಾಗ್ತದೆ, ನೈಸರ್ಗಿಕವಾಗಿ ನಾವು ಈ ಯೂರಿಯಾ ವ್ಯವಸ್ಥೆ ಈ ಕಬ್ಬಿನ ಗಿಡಕ್ಕೆ ಮಾಡಿಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಇದಾದ ನಂತರ ಏನಾಗ್ತದೆ ಅಂದರೆ, ಸುಮಾರು ಅಂಥ ಸಮಯದವರೆಗೂ ಏನು ಮಾಡ್ತೀವಿ, ನೀರನ್ನು ಹಾಯಿಸೋದು ಹೇಗೆ ಅನ್ನೋದು ನೋಡೋಣ. ಅಂಥ ಸಮಯದವರೆಗೂ ಎಲ್ಲ ಕಾಲುವೆಗಳಲ್ಲೂ ನೀರು ಹಾಯಿಸ್ಬೇಕಾಗತ್ತೆ. ಇಂಥ ಸಮಯದಲ್ಲಿ ಎಲ್ಲ ಕಾಲುವೆಗಳಿಗೂ ನೀರು ಹಾಯಿಸ್ತೀವಿ. ಆದರೆ ಇದಿಷ್ಟೇ ಸಾಕ ನನಗೆ, ಇಲ್ಲ. ಪಂಚತರಂಗಿಣಿ ಯೋಜನೆ, ನಾವೇನು ಮೊನ್ನೆ ಎಲ್ಲ ಓದ್ ಸಂಚಿಕೆಗಳೆಲ್ಲ ಪಂಚತರಂಗಿಣಿ ಯೋಜನೆಗಳು ಅಂತ ನೋಡಿದೀವೋ, ಈ ಪಂಚತರಂಗಿಣಿ ಯೋಜನೆಗಳನ್ನ ಸೃಷ್ಟಿ ಮಾಡಬೇಕಾಗತ್ತೆ. ಇದಾದ ನಂತರ 2ನೇ ಕಾಲುವೆಯ ಬಲಭಾಗದ ಏರ್ಬದು, ಇದು ಎಡಭಾಗದ ಏರ್ಬದಲ್ಲಿ ಏನು ಮಾಡಿದ್ದೀವಿ, ನಾವು ಕಾಳುಗಿಡಗಳು ಹಾಕೊಂಡಿದ್ದೀವಿ. ಕಾಳುಗಿಡಗಳು ಅಂದಾಗ ಅತಿ ಮುಖ್ಯವಾಗಿ ನೀವು ಆದಷ್ಟು ಅಳಸಂಡೆ ಅಂದರೆ ತಡನಿ, ಅಳಸಂಡೆ ಅಥವಾ ತಡನಿ, ಕಾರಾಮಣಿ ಅಂತ ಏನಂತೀರೋ ಅದು ಹಾಕಿದಷ್ಟು ತುಂಬ ಉತ್ತಮ. ಯಾಕೆಂದರೆ ತೀಕ್ಷ್ಣವಾದ ನೆರಳಲ್ಲಿ ಕೂಡ, ಅತಿ ಕಡಿಮೆ ಬೆಳಕಲ್ಲಿ ಕೂಡ ಏನಾಗುತ್ತೆ ಅಂದರೆ ಅತಿ ಉತ್ಕೃಷ್ಟವಾಗಿ ಬಂದು ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ ಅಲಸಂದೆ.
ಅಲಸಂದೆ ಹಾಕಿ, ಉದ್ದಾಕಿ, ಹೆಸ್ರು ಹಾಕಿ, ನೀವು ಯಾವ್ದು ಬೇಕೋ ಹಾಕಿ. ಅಲಸಂದೆ ಸಿಕ್ತು ಅಂದರೆ ಅದನ್ನು ಬೆರೆಸಿ ಮಾತ್ರ ಹಾಕೋದ್ರಿಂದ ಕೂಡ ನಮಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಈ ಏರ್ಬೋದು, ಎರಡನೆಯ ಕಾಲುವೆ ಏರ್ಬೋದಲ್ಲಿ ಏನು ಮಾಡ್ತೀವಿ, ಇವಾಗ ಮೆಣಸಿನಕಾಯಿ ಗಿಡಗಳು ಹಾಕೊಂಡು ಏನು ಮಾಡ್ತೀವಿ, ಮೆಣಸಿನ್ಕಾಯಿ ಬಿಡುವಂಥ ಒಂದು ವ್ಯವಸ್ಥೆ. ಎರಡನೇ ಕಾಲುವೆಯ ಏರ್ಬದುನಲ್ಲಿ ಏನು ಮಾಡ್ತಾಯಿದ್ದೀವಿ, ಮೆಣಸಿನಕಾಯಿ ಗಿಡನ ನಾವು ಅತಿ ಮುಖ್ಯವಾಗಿ ಹಾಕಬೇಕಾಗುತ್ತೆ. ಅದ್ರ ಜೊತೆ ನಿಮ್ಗೆ ಯಾವುದೇ ತರಕಾರಿ ಬೇಕೋ ಹಾಕಿ. ನೀವು ಇದರೊಳಗೆ ಬರೀ ಮೆಣಸಿನಕಾಯಿ ಅಲ್ಲ, ನೀವು ಬೀನ್ಸ್ ಬೆಳಿತೀರಾ, ನೀವು ಬೇರೆ ಏನೇ ಬೆಳಿತೀರ ಅಂದರು, ಕ್ಯಾರೆಟ್ ಬೆಳಿತೀರ, ಇನ್ನೊಂದು ಬೆಳಿತೀರ, ಮಗದೊಂದು ಬೆಳಿತೀರ, ನೀವು ಏನು ಬೆಳಿತೀರೋ, ಬೆಂಡೆಕಾಯಿ ಬೆಳಿತೀರೋ, ಯಾವ ತರಕಾರಿ ಕೂಡ ಈ ಎರಡನೇ ಏರ್ಬೋದು, ಕಾಲುವೆ ಏರ್ಬೋದಿನಲ್ಲಿ ಇದನ್ನು ಹಾಕೊಳ್ಳೋದು. ಇದನ್ನೇನಾಗುತ್ತೆ, ನಮಗೆ ನಿತ್ಯ ನಿರಂತರ ಕಬ್ಬುಗೆ ನಾವು 1 ವರ್ಷ ಕಾಸು ಕಾಯಬೇಕಾಗಿಲ್ಲ. ತದನಂತರ ಫ್ಯಾಕ್ಟ್ರಿ ಎತ್ಕೊಂಡೋಗಿ ಅವ್ರು ತೊಗೊಳ್ಳೋ ತನಕ ಕಾಯಬೇಕಾಗಿಲ್ಲ. ಫ್ಯಾಕ್ಟ್ರಿಯವ್ರು ಕೊಟ್ಟ ಮೇಲೆ ಅವ್ರು 6 ತಿಂಗಳು, ವರ್ಷ, 2 ವರ್ಷ ಆದ್ಮೇಲೆ ದುಡ್ಡು ಕೊಡೋದನ್ನು ನಾವು ಕಾಯಬೇಕಾಗಿಲ್ಲ. ಇಲ್ಲೇನಾಗುತ್ತೆ ಅಂದರೆ ನಮಗೆ ಬಂದಂಥ ಬೆಳೆಗಳು, ಉಳ್ಳಾಗಡ್ಡಿ ಬಂತು, ಬೆಳ್ಳುಳ್ಳಿ ಬಂತು, ಈ ತಡನಿ ಕಾಳು ಬಂತು, ಹೆಸರು ಕಾಳು ಬಂತು, ಉದ್ದಿನ ಕಾಳು ಬಂತು, ಇನ್ನೊಂದು ಬಂತು, ಮತ್ತು ಮೆಣಸಿನ್ಕಾಯಿ ಬಂತು. ಒಳ್ಳೆ ಬೆಳೆ ಇದ್ದರೆ ಹಸಿರು ಮೆಣಸಿನ್ಕಾಯಿನೇ ಮಾರೋದು, ಇಲ್ಲಾಂದ್ರೆ ಏನು ಮಾಡೋದು, ಒಣಗಿಸ್ಕೊಂಡು ನಾವು ಒಣಮೆಣಸಿನ್ಕಾಯಿನ ಕೂಡ ಮಾರ್ಬೋದು. ಹಾಗಾಗಿ ಯಾವುದೇ ಒಂದು ಬೆಳೆ, ಇಲ್ಲಿ ನಾವೇನು ಈರುಳ್ಳಿ, ಬೆಳ್ಳುಳ್ಳಿ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ನಿಮಗೆ ಈ ತರಕಾರಿಗಳ್ನ, ಈ ಮೆಣಸಿನಕಾಯಿ ಜೊತೆ ಬೇರೆ ಯಾವುದೇ ತರಕಾರಿ ನೀವು ಹಾಕಿದಾಗ ಅವನು ತುರಂತ ನಾವು ಮಾರ್ಕೆಟಿಗೆ ತೊಗೊಂಡು ಹೋಗ್ಬೇಕಾಗುತ್ತೆ. ಆದರೆ ಯಾವಾಗ ನಾವು ಈ ಈರುಳ್ಳಿ, ಈ ಶೇಂಗಾ ಅಥವಾ ಬೆಳ್ಳುಳ್ಳಿ ಈ ರೀತಿ ಹಾಕ್ತೀವಿ, ಇದು ಹಾಕೋದ್ರಿಂದ ಏನಾಗುತ್ತೆ, ನಮಗೆ ಹೆಚ್ಚಿನ ದಿವಸ ನಾವು ಇಟ್ಕೊಂಡು ಒಳ್ಳೆ ಬೆಳೆ ಬಂದಾಗ ಕೂಡ ನಾವು ಮಾರ್ಬೋದು. ನಾವು ಖರ್ಚು ಮಾಡಿರೋದೇನು, ಎದ್ರಕೊಂಡು ಅವಾಗಲೇ ಎತ್ಕೊಂಡೋಗಿ ಹಾಕಬೇಕು ಅನ್ನೋದಕ್ಕೆ ಇಲ್ಲ ತಾನೆ. ಸೊ ಹಾಗಾಗಿ ನಾವು ಈ ರೀತಿ ಮಾಡೋದು. ಅದ ನಂತರ ಇದು ಅತೀ ಮುಖ್ಯವಾದ ಸಾಲು, ಇದು ಅತಿ ಮುಖ್ಯವಾದ ಸಾಲು. ಇದನ್ನು ಕುಟುಂಬ ಸಾಲು ಅಂತ ಅಂತೀವಿ. ಆಶ್ಚರ್ಯನ ಕುಟುಂಬದ ಸಾಲು ಅಂದರೆ, ಕಬ್ಬು ಆಯಿತು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇವೆಲ್ಲನೂ ಆಯಿತು, ಕಾಳುಗಳಾಯಿತು, ತದನಂತರ ಮೆಣಸಿನಕಾಯಿ ಆಯಿತು, ತರಕಾರಿಗಳಾಯಿತು. ಏನಪ್ಪ ಇವಾಗ ಕುಟುಂಬದ ಸಾಲು, ಮನೆಗೇನು ಬೇಡವೇ ಸಾಮಗ್ರಿ ನಮಗೆ. ಇದರೊಳಗೆ ನೀವು ಭತ್ತ ಬೆಳೀರಿ, ರಾಗಿ ಬೆಳೀರಿ, ನೀವು ಗೋಧಿ ಬೆಳೀರಿ, ತೊಗರಿ ಬೆಳಿಬೇಕು ಮನೆಗೆ ಬೆಳೀರಿ, ಸಾಸಿವೆ ಬೆಳೀರಿ, ಮತ್ತೊಂದು ಮನೆಗೆ ಏನೇನು ಬೇಕೋ, ಮನೆಗೆ ಏನೇನು ಬೇಕೋ ಆ ಬೆಳೆಗಳನ್ನೆಲ್ಲ ಈ ಕುಟುಂಬದ ಸಾಲಲ್ಲಿ ಹಾಕೊಳ್ಳೋದು. ಆಶ್ಚರ್ಯ ಆಗ್ಬೋದು, ಕಬ್ಬಿನ ಗದ್ದಲ್ಲಿ ಭತ್ತ ಬೆಳಿತೀವ ಅಂತ. ನಾನೇ ಬೆಳೆದಿದ್ದೀನಿ, ಭತ್ತ ಬೆಳೆದಿದ್ದೀನಿ, ರಾಗಿ ಬೆಳೆದಿದ್ದೀನಿ, ಗೋಧಿ ಬೆಳೆದಿದ್ದೀನಿ ಈ ಸಾಲುಗಳಲ್ಲಿ. ಯಾಕೆಂದರೆ ನಾವು ಯಾವಾಗ ಮೊದಲು ಬೀಜ ಇಡ್ತೀವೋ, ಇದು ಬೆಳೆದು ಇದಕ್ಕೆ ನೆರಳಾಗೋಷ್ಟಂಗೆ, ಏನು ಸರ್ ಮುಂದಕ್ಕೆ ಬರ್ತದೆ ತೋಟಗಾರಿಕೆಯಲ್ಲಿ, ನೀವು ಓದ್ ಸಂಚಿಕೆಯಲ್ಲೆಲ್ಲ ಜೋಳ ಹಾಕ್ಬೇಡ್ರಿ, ನೀವು ಇದನ್ನು ಹಾಕ್ಬೇಡ್ರಿ ತೋಟಗಳಲ್ಲಿ ಅಂತ ಹೇಳಿದ್ರಿ, ಇದೇನು ಕಬ್ಬಿನ ಗದ್ದೆಯೊಳಗೆ ಹಾಕಿ ಅಂತ ಹೇಳ್ತಾ ಇದ್ದೀರಿ ಅಂತ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿದೆ, ನನಗೆ ಗೊತ್ತಾಗಿದೆ. ಆದರೆ ಯಾವಾಗ ನೀವು ಬೀಜ ಇಟ್ಟು ಇದು ಬಂದು ಸಂಪೂರ್ಣ ನೆರಳು ಮಾಡೋದಕ್ಕೆ ಒಂದು 4-4 ತಿಂಗಳಾಗುತ್ತೋ, ಮತ್ತು ನಾವು ಇಟ್ಟಿರೋದು ಯಾವ ದಿಕ್ಕು, ಪೂರ್ವ ಪಶ್ಚಿಮ ದಿಕ್ಕಿಗಿರೋದ್ರಿಂದ ಏನಾಗುತ್ತೆ, ಬಿಸಿಲು ನೇರವಾಗಿ ಒಳಗಡೆ ಬರ್ತಾ ಇದೆ. ಮತ್ತಿವೆಲ್ಲ ಬೆಳೆದು ಈ ಕಬ್ಬು ಸಂಪೂರ್ಣ ಬೆಳೆದು ಒಂದಕ್ಕೊಂದು ಸೇರಬೇಕು ಅಂದಾಗ ಸುಮಾರು 6 ತಿಂಗಳಾಗುತ್ತೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ಅಷ್ಟೊಂಗೆ ನಾವು 4-4 ತಿಂಗಳು ನಮ್ಮ ರಾಗಿ, ಭತ್ತ, ಗೋಧಿ ಎಲ್ಲ ಮುಗಿದೋಗಿರುತ್ತೆ. ಕಟಾವಾಗ್ಬಿಟ್ಟು ಮನೆಗೆ ತೊಗೊಂಡೋಗಿ ಆರಾಮಾಗಿ ಅಡುಗೆ ಮಾಡ್ಕೊಂಡು ಉಣ್ಣೋದೊಂದೇ ಬಾಕಿ. ಸೊ ಸ್ನೇಹಿತರೆ, ಈ ರೀತಿ ಮಾಡೋದು. ತದನಂತರ ಈ ಕುಟುಂಬದ ಸಾಲು ತುಂಬ ಜನ ರೈತರು ಏನು ಮಾಡ್ತಾಯಿದ್ದಾರೆ ನಾನು ಹೇಳ್ತೀನಿ ಕೇಳಿ. ನನ್ನ ಅನುಭವದಲ್ಲಿ ತುಂಬ ಓಡಾಡ, ಸುಮ್ಮನೆ ಏನೋ ಒಂದು ಖಾರಮಣಿ ಹಾಕೊಂಬಿಡೋದು, ಏನೋ ಒಂದು ಮೆಣಸಿ ಹಾಕಿದೆ, ಒಂದು ಬೆಂಡೆಕಾಯಿ ಹಾಕ್ಬಿಟ್ಟೆ ಸರ್, ಒಂದು ಟೊಮೆಟೊ ಹಾಕ್ಬಿಟ್ಟೆ ಸರ್, ಮಾಡ್ತಾಯಿದ್ದೀನಿ. ಬೇಡ, ದಯವಿಟ್ಟು ಅದು ಮಾಡೋಕ್ಕೆ ಹೋಗಬೇಡಿ. ನೀವು ಶ್ರೀಮಂತರಾಗಬೇಕು ಅಂದರೆ ನಿಮಗೆ ಬೇಕಾಗಿರೋಂಥ ಶ್ರೀಮಂತ ಬರೀ ಹಣದಿಂದ ಅಲ್ಲ, ಬರೀ ಹಣದಿಂದ ಯಾವ ಮನುಷ್ಯನು ಶ್ರೀಮಂತ ಆಗಲ್ಲ. ಆರೋಗ್ಯ, ನೀವು ಬೆಳೆದಂಥ ಭತ್ತ, ನೀವು ಬೆಳೆದಂಥ ರಾಗಿ, ನೀವು ಬೆಳೆದಂಥ ಗೋಧಿ, ನೀವು ಬೆಳೆದಂಥ ತೊಗರಿ, ನೀವು ಬೆಳೆದಂಥ ಸಾಸಿವೆ, ಪ್ರತಿಯೊಂದು ನೀವು ಬೆಳೆದಂಥದ್ದು ನೀವು ತಿನ್ನಬೇಕು. ಮುಸ್ಕಿನ ಜೋಳ, ಒಗರು ಜೋಳ, ದನಕ್ಕೆ ಬೇಕಾಗಿರೋದು ಪ್ರತಿಯೊಂದು, ಬಿಳಿ ಗುಂಡ್ಜೋಳ, ಏನು ಬೇಕೋ ಈ ಕುಟುಂಬ ಸಾಲಲ್ಲಿ ಹಾಕಿ. ಇದರಿಂದ ಏನಾಗುತ್ತೆ, ಕುಟುಂಬಕ್ಕೆ ಬೇಕಾದ ಸಂಪೂರ್ಣ ಸಿಗುತ್ತೆ. ಬರೇ ಹಣದ ಲಾಭ ಒಂದೇ ಅಷ್ಟೇ ಅಲ್ಲ, ಆರೋಗ್ಯದ ಸಂಪೂರ್ಣ ಲಾಭ ಕೂಡ ನಿಮ್ಮ ಇಡೀ ಕುಟುಂಬಕ್ಕೆ ಸಿಗುತ್ತೆ. ಹೆಚ್ಚುವರಿ ನೀವು ಮಾರ್ತೀರ ತಿಂದಂಥ ಗ್ರಾಹಕ ಕೂಡ ಅತಿ ಆರೋಗ್ಯವಂತವಾಗಿ ಇರ್ತಾನೆ. ಇದು ಮಾಡೋದ್ರಿಂದ ಏನಾಗುತ್ತೆ, ಕುಟುಂಬ ಸಾಲಲ್ಲಿ ಬೇರೆ ಬೇರೆ ಥರ ದೊಡ್ಡದಾಗೆ ತೊಗರಿ, ಇದು ಬೆಂಡಿ, ಇನ್ನೊಂದು ಮತ್ತೊಂದು ಎಲ್ಲ ಬೆಳಿತೀವಿ. ಅದೇ ರೀತಿ ಇದು ವಿರುದ್ಧ ದಿಕ್ಕಿನಲ್ಲಿ ಏನು ಮಾಡ್ತೀರಾ, ಇವಾಗ ಇದರೊಳಗೆ ಮೆಣಸಿನ್ಕಾಯಿ ಹಾಕ್ತೀರಾ. ಇದರ ವಿರುದ್ಧ ಏನಿದೆಯೋ ಕನ್ನಡಿನ ನಾವು ನೋಡಿದ್ರೆ ಪ್ರತಿಬಿಂಬ, ಇದರ ಪ್ರತಿಬಿಂಬ. ಕುಟುಂಬದ ಸಾಲು ಮುಗೀತು, ಮತ್ತೆ ಮೆಣಸಿನ್ಕಾಯಲ್ಲಿ ಬಂತು, ಕಾಳುಗಿಡಗಳು ಇಲ್ಲಿ ಬಂದವು, ಕಾಳುಗಿಡಗಳು ಬಂದವು, ಮತ್ತು ನಿಮ್ಮ ಉಳ್ಳಾಗಡ್ಡಿ, ಈರುಳ್ಳಿ, ಬೆಳ್ಳುಳ್ಳಿ, ನಿಮ್ಮ ಶೇಂಗಾ
ಆಲೂಗಡ್ಡೆ ಎಲ್ಲಿ ಬಂತು, ಇಲ್ಲಿ ಬಂದ್ಬಿಟ್ಟು. ಇದನ್ನ ಅನುಕೂಲ ಏನಿದೆ, ಮೊದಲನೇದಾಗಿ ನಾವು ಏನು ಕಬ್ಬನ್ನು ಬರೇ ಕಬ್ಬಾಗಿ ಬೆಳೀತಿದ್ವೋ ನಮಗೇನಾಗ್ತಿದೆ, ತದನಂತರ ಇವಾಗ ನಾವು ಇದಿಷ್ಟೆಲ್ಲನೂ ಮಧ್ಯದಲ್ಲಿ ಸಿಗ್ತಾ ಇದೆ. ಲಾಭ ಅಂದರೆ ಲಾಭ. ಏನು ನಾವು ಬರೀ 250 kg ಬಿತ್ತನೆ ಮಾಡಬೇಕು ಅಂದಾಗ ಎಷ್ಟು ಜನ ಬೇಕಾಗುತ್ತೆ? ಇಬ್ಬರಿದ್ರೆ ಸಾಕು. ಸಾಲು ಮಾಡೋದಕ್ಕೆ ಏನು, ಇವಾಗ ನಿಮ್ಮ ಹತ್ರ ಬಲರಾಮ್ ನೇಗ್ಲಿದ್ದೇ ಇದೆ, ನಿಮ್ಮ ಹತ್ರ ದನಗಳಿದ್ದೇ ಇದ್ದಾವೆ, ಕಟ್ತೀರಾ, ಹೊಡಿತೀರಾ. ಯಾವ ರೈತರಿಗೂ ನಾವು ಈ ಸಾಲು ಏರ್ಬೋದು ಮಾಡೋದು ಹೆಂಗೆ ಅಂತ ಏನು ಹೇಳ್ಕೊಡೋದು ಬೇಕಾಗಿಲ್ಲ. ಇಷ್ಟೇ ಮಾಡಬೇಕಾಗಿದೆ. ಇದ ನಂತರ ಇವೆಲ್ಲ ಬಿತ್ತನೆ ಮಾಡೋದಕ್ಕೆ ಎಷ್ಟು ಸಮಯ ಬೇಕು ನೋಡೋಣ. ಎಷ್ಟು ಸಮಯ ಬೇಕು, ಏನು ಬೇಕು ಅಂತ. ವಿರಾಮದ ಸಮಯ ಬಂದಿದೆ, ಒಂದು ಸಣ್ಣ ವಿರಾಮ. ವಿರಾಮದ ನಂತರ ರೈತ ಪ್ರಗತಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇದನ್ನು ಏನು ಮಾಡ್ತಾಯಿದ್ದೀವಿ ನಾವು? ಉಳ್ಳಾಗಡ್ಡಿ ನೀವು ಪೈರನ ಹಾಕಿ, ಉತ್ತರ ಕರ್ನಾಟಕದಲ್ಲಿ ಅದನ್ನೇನಂತ ನಾರನ ಹಾಕಿ, ಅಥವಾ ಇವನ್ನೆಲ್ಲ ಬೀಜ ಹಾಕಿ ಅಥವಾ ಸಸಿ ಮಾಡ್ಕೊಂಡು, ಸಸಿ ಎಲ್ಲ ಮಾಡ್ಕೊಳ್ಳೋದು ತುಂಬ ಸುಲಭ. ನೀವೆಲ್ಲನೂ ಹೋಗಿ ಸಸಿ ನರ್ಸರಿಯಿಂದ ತರಬೇಕಾಗಿಲ್ಲ, ಎಲ್ಲ ನೀವೇ ತಯಾರು ಮಾಡ್ಕೊಬೋದು. ಎಲ್ಲ ತಯಾರು ಮಾಡ್ಕೊತೀರಾ. ತಯಾರು ಮಾಡ್ಕೊಂಡು ಏನು ಮಾಡ್ತಿದ್ದೀರಾ, ಇವನ್ನೆಲ್ಲ ಬಿತ್ತನೆ ಮಾಡೋವಂಥ ಸಮಯದಲ್ಲಿ ಒಂದು ಮುಖ್ಯವಾದ ಜ್ಞಾಪಕ ಇರಬೇಕು, ಎಲ್ಲವನ್ನೂ ನಾವು ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡಲೇಬೇಕು. ಈರುಳ್ಳಿ ಪೈರಿರ್ಬೋದು, ನಾರಿರ್ಬೋದು, ಅದನ್ನೇನು ಮಾಡ್ತೀರಾ, ಕೆಳಗೆ ಗಡ್ಡೆನ ಮಾತ್ರ ಬೀಜಾಮೃತದಲ್ಲಿ ಅದ್ದುತ್ತೀರಾ, ಇಡ್ತೀರಾ. ಈ ಬೀಜಗಳನ್ನ ಏನು ಮಾಡ್ತೀರಾ, ಬೀಜಾಮೃತದಲ್ಲಿ ಅದ್ದುತ್ತೀರಾ, ಎತ್ತುತ್ತೀರಾ, ನೆರಳನ್ನು ಒಣಗಿಸ್ತೀರಾ, ಇಡ್ತೀರಾ. ಮೆಣಸಿನ್ಕಾಯಿ ಸಸಿ ಆದರೂ ಸರಿ, ಸಸಿ ಮಾಡ್ಬೇಕಾದ್ರೆ ನಾವು ನರ್ಸರಿಗೆ ಬಿಡ್ಬೇಕಾದ್ರೆ ಏನು ಮಾಡಬೇಕು, ಮೊದಲು ಬೀಜಾಮೃತದಲ್ಲಿ ಅದನ್ನು ಸಂಸ್ಕರಣೆ ಮಾಡಬೇಕು, ಎತ್ತು ಒಣಗಿಸ್ಬೇಕು, ಅದನ್ನು ನಾವು ನರ್ಸರಿ ಬೆಡ್ಗೆ ಹಾಕಬೇಕು. ತದನಂತರ ನಾವು ಇಲ್ಲಿ ನಾಟಿ ಮಾಡ್ಬೇಕಾದ್ರೆ ಕೂಡ ಏನು ಮಾಡಬೇಕು, ಆ ನರ್ಸರಿಯಿಂದ, ಆ ಒಟ್ಲಿಂದ ಏನಂತೀವಿ, ಒಟ್ಲಿಂದ ನಾವು ಯಾವಾಗ ಸಸಿಗಳನ್ನ ಕಿತ್ಕೊಂತೀವೋ, ಕಿತ್ತಾಗ ಏನು ಮಾಡಬೇಕು, ಆ ಬೇರುಗಳನ್ನ ಮಾತ್ರ, ಯಾವ ಸಸಿ ಇದೆಯೋ ಅದ್ರ ಬೇರುಗಳನ್ನ ಮಾತ್ರ ನೀವು ಈ ಬೀಜಾಮೃತದಲ್ಲಿ ಅದ್ದಬೇಕು. ಇಡೀ ಗಿಡ ಅದ್ದಕ್ಕೆ ಹೋಗಬೇಡಿ, ಬರೇ ಬೇರುಗಳು ಅಂತ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಅದ್ಬಿಟ್ಟು ಏನು ಮಾಡ್ತೀರಾ, ನಾಟಿ ಮಾಡ್ತೀರಾ. ಕುಟುಂಬದ ಸಾಲು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅತಿ ಉತ್ಕೃಷ್ಟವಾದ ಲಾಭ ಬರೋದಕ್ಕೆ ಸಾಧ್ಯತೆ ಇದೆ. ಈರುಳ್ಳಿ ಒಂದು 2-3 ಸಾವಿರ ಬಂತು, ಇದ್ರೊಳಗೆ ಒಂದು 5 ಸಾವಿರ ಬಂತು, ಇದ್ರೊಳಗೆ ಒಂದು 2 ಸಾವಿರ ಬಂತು, ಈ ರೀತಿ ಬಂದ್ಕೊಂಡು ಹೋದಾಗ ನಮ್ಗೇನಾಗುತ್ತೆ ಅಂದರೆ, ಸುಮಾರು ಏನು ನೀವು ಕಬ್ಬಿನಲ್ಲಿ ಇಳುವರಿ ತೊಗೊಂಡು, ಅಷ್ಟು ಇಳುವರಿ ತೊಗೊಂಡು ನಿಮಗೆ ಲಾಭ ಅಂತ ನೋಡ್ತಿರೋ ಅಷ್ಟು ಸಂಪೂರ್ಣ ಹಣವನ್ನು ನಾವು ಇಲ್ಲಿ ಮಧ್ಯದಲ್ಲೇ ನೋಡ್ತೀವಿ. ಕಬ್ಬೇನಾಯ್ತು ಇವಾಗ ಸಂಪೂರ್ಣ ಬೋನಸ್. ಸುಮ್ಮನೆ ಜಾಲಿ ಮಾಡೋದಷ್ಟೇ. ಜೀವನ ಅನ್ನೋದೇನು, ರೈತ ಒಬ್ಬ ಯಾವತ್ತೂ ಅಳೋದ್ಬೇಕಾಗಿಲ್ಲ, ಅವನು ಯಾವತ್ತೂ ನಗ್ನಗ್ತಾ ಇರಬೇಕು ಅಂತ ಏನು ಮಾಡಬೇಕು ಅಂದರೆ, ಸಂಪೂರ್ಣ ವಿಜ್ಞಾನ ಅರ್ಥ ಅವನು ಮಾಡಿದಾಗ ಯಾಕೆ ಬೇರೆ ಥರ ನಾವು ಖುಷಿ ಇರೋಕ್ಕಾಗಲ್ಲ. ಇದನ್ನು ನೋಡೋಣ. ಈ ರೀತಿ ಮಾಡೋದ್ರಿಂದ ಇವಾಗ ಏನಾಗ್ತಿದೆ, ನಾವು ಕಬ್ಬು ಎತ್ತರಕ್ಕೆ ಬೆಳೆಯುತ್ತೆ, ತದನಂತರ ಅದ್ರ ಕೆಳಗಡೆ ಇದ್ರ ಸಾಲಲ್ಲಿ ಏನು ಮಾಡ್ತಾ ಇದೀವಿ, ತೊಗರಿ ಅದಾಗ್ತಾ ಇದೀವಿ, ಅದ್ರ ನಂತರ ಎತ್ತರ ಮುಸ್ಕಿನ ಜೋಳ ಹಾಕ್ತಾ ಇದೀವಿ, ಬಿಳಿ ಜೋಳ ಹಾಕ್ತಾ ಇದೀವಿ, ಗೋವಿನ ಜೋಳ ಹಾಕ್ತಾ ಇದೀವಿ, ತದನಂತರ ಅದ್ರ ಕೆಳಗಡೆ ಏನು ಮಾಡ್ತಾ ಇದೀವಿ, ಇಲ್ಲಿ ಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕ್ತಾ ಇದೀವಿ, ಗೆಡ್ಡೆ ಗೆಣಸು ಹಾಕ್ತಾ ಇದೀವಿ. ಈ ಕಾಳುಗಳನ್ನ ಹಾಕುವಾಗ ನಾವು ಏನು ನೋಡಬೇಕಾಗುತ್ತೆ ಅಂದರೆ, ಕಾಳುಗಳನ್ನ ನಾವು ಆದಷ್ಟು ಬಳ್ಳಿ ರೂಪದಲ್ಲಿರೋವನ್ನ ಹಾಕಿದ್ರೆ ಒಳ್ಳೆಯದು. ಆದರೆ ಈ ಬೀಜ ಬರೋವಂಥ ಸಮಯದಲ್ಲಿ ಏನಾಗ್ತದೆ, ಈ ಬಳ್ಳಿ ಹೋಗ್ಬಿಟ್ಟು ಆ ಕಬ್ಬಿನ ಎಳೆ ಗಿಡದ ಮೇಲೇ ಹತ್ಬಿಡ್ತವೆ, ಅಲ್ಲಿಗೆ ಬೇಕಾದಂಥ ವ್ಯವಸ್ಥೆನ ಅವು ತಡೆಗಟ್ತವೆ. ಆದಷ್ಟು ನಾವು ಆಗಾಗ ಏನು ಮಾಡಬೇಕಾಗುತ್ತೆ ಅಂದರೆ, ಇದನ್ನು ಮೊದಲನೇ ಹಂತದಲ್ಲಿ ಮಾಡ್ಬೇಕಾದ್ರೆ ಯಾವ ಕಬ್ಬಿನ ಸಾಲಿನ ಪಕ್ಕದಲ್ಲಿದ್ದೀವಿ ಗಿಡಗಳು ಹಾಕೊಬೇಕಾಗುತ್ತೆ, ನಾವು ಇಲ್ಲಿ ಮಾಡೋವಂಥವನ್ನ ಇದ್ರ ಜೊತೆ ಮಾಡೋವಂಥವನ್ನ ಅವರೇ ಹಾಕ್ಬೋದು, ಇನ್ನೊಂದು ಮಾಡ್ಬೋದು, ಹುರುಳಿಕಾಯಿ ಹಾಕೋದು, ಇವನ್ನೆಲ್ಲ ನಾವು ಬಳ್ಳಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಗೆ ಯಾವುದೇ ರೀತಿ ನಮ್ಮ ಮುಖ್ಯ ಬೆಳೆಗೆ ಸಮಸ್ಯೆ ಆಗದೇ ಬೆಳೆಗಳು ಬೆಳೆಯೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೋಡ್ರಿ, ಗೆಡ್ಡೆಗಳು ಅದ್ರ ಬೇರೆ ಇಷ್ಟೇ, ಇಷ್ಟು ಆಡುವ ಬೇರೆ ಹೋಯ್ತು, ಇದು ತಾಯಿ ಬೇರು ಸೇರಿಸ್ಕೊಂಡು ಇವನು ಕೆಳಗಡೆ ಹೋಗ್ತವೆ. ಇದೇ ರೀತಿ ಬೇರುಗಳು ಬೇರೆ ಏನಾಗ್ತದೆ, ಎಲ್ಲ ಕಡೆನೂ ತಮ್ಮ ಕ್ಷಮತೆಯ ಅನುಗುಣವಾಗಿ ಏನಾಗ್ತವೆ ಅಂದರೆ, ಬೇರುಗಳು ಆಳ ಎತ್ತರವಾಗಿ ಭೂಮಿಲಿ ಬೇರೆ ಬೇರೆ ಎತ್ತರಗಳಲ್ಲಿ, ನಾವು ತೊಗರಿ ಎಲ್ಲ ತೊಗೊಂಡ್ರೆ 7-8 ಅಡಿ ಬೇರೆ ಒಳಗಡೆ ಹೋಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಇಡೀ ಭೂಮಿನೇ ಬೇರ್ಮಯ ಆಗಿದೆ. ತದನಂತರ ಏನಾಗುತ್ತೆ, ನಾವೆಲ್ಲ ಕಟಾವು ಮಾಡ್ತೀವಿ ಅಂದಾಗ ಯಾವ ರೀತಿ ಕಟಾವು ಮಾಡೋದು ನೋಡೋಣ. ಕಟಾವು ಆದ ನಂತರ ಏನಾಗ್ತದೆ, ಅವಧಿ ಮುಗಿದ ನಂತರ, ತನ್ನ ಅವಧಿ ಮುಗಿದ ನಂತರ ಏನಾಗುತ್ತೆ, ಈ ಗಿಡಗಳು ಒಣಗ್ತವೆ, ಭೂಮಿಗೆ ಬೀಳ್ತವೆ. ಈ ಮಾಗಿ ಚಳಿ ಏನಂತೀವಿ, ಚಳಿ,
ಆ ಸಮಯದಲ್ಲಿ ಏನಾಗುತ್ತೆ, ನಾವು ನೋಡ್ತೀವಿ ಮೊದಲೇನಾಗುತ್ತೆ, ಆ ಗಿಡ ಅಲ್ಲೇ ನಿಂತಿರುತ್ತೆ, ಒಣಗಿರೋಂಥ ಗಿಡ ಅಲ್ಲೇ ನಿಂತಿದೆ, ಆದರೆ ಕೆಳಗಡೆ ಬೇರು ಮೊದಲು ವಿಘಟನೆ ಆಗುತ್ತೆ. ಏನಾಗುತ್ತೆ, ಮೊದಲು ವಿಘಟನೆ ಆಗುತ್ತೆ. ಈ ವಿಘಟನೆ ಆದಾಗ ಏನಾಗುತ್ತೆ ಅಂದರೆ, ಮೂಲವಾಗಿ ಇದರೊಳಗಿರೋಂಥ ಪೋಷಕಾಂಶ ನಾವು ಮುಂಚಿನ ಸಂಚಿಕೆಗಳು ನೋಡಿದ್ದೀವಿ. ಏನು ನೋಡಿದ್ದೀವಿ ನಾವು, ಇಂಗಾಲ, ಜಲಜನಕ, ಆಮ್ಲಜನಕ ಆದ ನಂತರ ಗಿಡಗಳಿಗೆ ತಮಗೆ ಬೇಕಾದ ಬೆಳವಣಿಗೆಯನ್ನು ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಶು, ಮೆಗ್ನೀಷಿಯಮ್ಮು ಇವೆಲ್ಲ ಏನಾಗ್ತವೆ ಅಂದರೆ ಇವು ಚಂಚಲವು ಎಲ್ಲಿ ಯಾವತ್ತು ತುದಿಯಲ್ಲಿರ್ತಾವೆ. ಯಾವ ನಿಮ್ಮ NPK ಮತ್ತು ಮೆಗ್ನೀಷಿಯಮ್ ಇವು ಅವೇನಾಗ್ತವೆ ಅಂದರೆ ಗಿಡ ತನ್ನ ಆಯುಷ್ ಮುಗಿದಾಗ ಎಲೆಗಳು ಚಿಗುರು ಇದ್ದವು ಹಣ್ಣಾಗಿ ಕಾಯಾಗಿ ಹಣ್ಣಾಗಿ ಅದು ಫಸಲು ನಮಗೆ ಇಳುವರಿ ಬರೋಂಥ ಸಮಯದಲ್ಲಿ ನಾವು ಯಾವಾಗ ಕಟಾವು ಮಾಡೋಕ್ಕಂಥ ಸಮಯದಲ್ಲಿ ನಾವು ನೋಡ್ತೀವಿ ಎಲೆಗಳು ಹಳದಿ ಆಗೋದನ್ನು ನೋಡ್ತೀವಿ. ಅಂಥ ಸಮಯದಲ್ಲಿ ಹಿಂದೆ ಬಂದು ಇವೆಲ್ಲ ಏನಾಗ್ತವೆ, ಬಂದು ಬೇರುಗಳಲ್ಲಿ ಸೇರ್ಕೊಂತವೆ. ಹಾಗಾಗಿ ಯಾವುದೇ ಬೆಳೆಯಲ್ಲಿ ನಾವು ಬೆಳಿತೀವಿ ಅಂದಾಗ ನಾವು ಬೇರು ಸಮೇತ ಯಾವುದನ್ನು ಕಿತ್ತಬಾರ್ದು ಮತ್ತು ಯಾವುದನ್ನು ಆಚೆ ಹಾಕಬಾರ್ದು. ಬೇರಿಗೆ ಏನೇನು ಬಂದು ಸೇರ್ಕೊಂಡಿದೆ, ಗಿಡ ಒಣಗ್ದಂಗೆ ನಿಮಗೆ ಅತಿ ಇಷ್ಟವಾದ ಯೂರಿಯಾ ಬಂದು ಬೇರಲ್ಲಿ ಸೇರ್ಕೊಂಡಿದೆ, ಫಾಸ್ಫರಸ್ ಸೇರ್ಕೊಂಡಿದೆ, DAP, ನಿಮ್ಮ ಪೊಟ್ಯಾಶ್ ಸೇರ್ಕೊಂಡಿದೆ, ನಿಮ್ಮ ಮೆಗ್ನೀಷಿಯಮ್ ಸೇರ್ಕೊಂಡಿದ್ದಾವೆ ಈ ಬೇರುಗಳಲ್ಲಿ. ಸೊ ಈ ಅವಧಿ ಮುಗಿದ ನಂತರ ನಾವು ಮುಂಗಾರಿ ಬೆಳೆಗಳು ತೆಗೆದಾಗ ಏನಾಗುತ್ತೆ, ಈ ನವೆಂಬರ್ ಡಿಸೆಂಬರ್ ಕಾಲದಲ್ಲಿ ಚಳಿಗಾಲದಲ್ಲಿ ಏನಾಗುತ್ತೆ, ಗಿಡ ಅಲ್ಲೇ ನಿಂತಂಗಿರುತ್ತೆ, ಆದರೆ ಮೊದಲು ಬೇರು ವಿಘಟನೆ ಆಗುತ್ತೆ. ಇಲ್ಲಿರುವಂಥ ನಿಮ್ಮ ಯೂರಿಯಾ, DAP, ಪೊಟ್ಯಾಶು, ಮೆಗ್ನೀಷಿಯಮ್ ಎಲ್ಲ ಏನಾಗ್ತದೆ, ವಿಘಟನೆ ಆಗಿ ಭೂಮಿಗೆ ಲಭ್ಯವಾಗಿದ್ದಾವೆ. ನಮ್ಮ ಭೂಮಿ ಎಲ್ಲಿದೆ, ಜೀವಾಣುಮಯ ಆಗ್ಬಿಟ್ಟಿದ್ದಾವೆ. ಅವೇನು ಮಾಡ್ತವೆ, ನಿರಂತರವಾಗಿ ಅವನ್ನ ಮಾರ್ಪಾಡು ಮಾಡಿಕೊಂಡು ಅವನ್ನು ವಿಘಟನೆ ಮಾಡಿಕೊಂಡು ಏನು ಮಾಡ್ತವೆ, ನಮ್ಮ ಮುಖ್ಯ ಬೆಳೆಗೆ ಕೊಡ್ತಾ ಇರ್ತವೆ. ಮುಖ್ಯ ಬೆಳೆಗೆ ಯಾವುದೇ ಕೊರತೆ ಇಲ್ಲದೇ ಬೆಳೀತಾ ಇರ್ತವೆ. ಸಂಶಯ ಇದೆ ಅದರೊಳಗೆ ಏನಾದರೂ? ಇನ್ನೊಂದ್ಸಲಿ ಹೇಳಲ್ಲ. ಗಿಡ ಒಣಗ್ದಂಗೆ ಗಿಡದ ಬೆಳವಣಿಗೆ ಬೇಕಾಗಿರೋಂಥ ಅತಿ ಮುಖ್ಯವಾದ ಯೂರಿಯಾ, DAP, ಪೊಟ್ಯಾಶು, ಮೆಗ್ನೀಷಿಯಮ್ಮು ಇವೆಲ್ಲ ಏನಾಗ್ತವೆ, ಅದು ಯಾವತ್ತೂ ತುದಿಲೇ ಇರ್ತವೆ. ಗಿಡ ಒಣಕೊಂಡು ಬಂದಂಗೆ ಗಿಡ ಒಣಗ್ದಂಗೆ ಏನಾಗ್ತವೆ, ಅದು ಬಂದು ಈ ಬೇರುಗಳಲ್ಲಿ ಸೇರ್ಕೊಂತವೆ. ಹಾಗಾಗಿ ನೀವು ಯಾವುದೇ ಬೆಳೆ ತೆಗಿತೀನಿ ಅಂದರೆ ಬೇರ್ನ ಸಮೇತ ಯಾವ ಗಿಡನೂ ಕೀಳಂಗಿಲ್ಲ, ಕಿತ್ತರೂ ಆಚೆ ಹಾಕಂಗಿಲ್ಲ. ಎರಡನೇದು, ಯಾವಾಗ ಇದಿರುತ್ತೋ ತನ್ನ ಅವಧಿ ಮುಗಿದ ನಂತರ ಗಿಡ ಎಲ್ಲ ಒಣಗಿಬಿಟ್ಟಿದೆ. ಮೊದಲನೇದು ಗಿಡ ಇದು ಕೊನೆಯ ಹಂತದಲ್ಲಿ ಭೂಮಿಗೆ ಬೀಳಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ಈ ಬೇರುಗಳು ವಿಘಟನೆ ಆಗ್ತವೆ. ಬೇರುಗಳನ್ನ ಜೀವಾಣುಗಳು ಏನು ಮಾಡ್ತವೆ, ವಿಘಟನೆ ಆಗಿದೆ, ಯಾಕೆಂದರೆ ಅದು ಸಾವಾಗಿದೆ, ಅದರದ್ದು ಅಲ್ಲಿ ತನಕ ವಿಘಟನೆ ಕ್ರಿಯೆಗಳು ನಡೆಯೋದಿಲ್ಲ. ಏನಾಗುತ್ತೆ, ಬಂದು ಈ ಬೇರಲ್ಲಿ ಸೇರ್ಕೊಂಡಿರೋನ್ನ ಏನು ಮಾಡ್ತವೆ, ವಿಘಟನೆ ಮಾಡಿ ಭೂಮಿಗೆ ಕೊಡ್ತವೆ. ಅಲ್ಲಿ ನಮ್ಮ ಮುಖ್ಯವಾದ ಬೇರುಗಳು, ಕಬ್ಬಿನ ಬೇರುಗಳು ಏನು ಮಾಡ್ತವೆ, ಅವನ್ನು ನಿರಂತರವಾಗಿ ತಗೊಂಡು ಬೆಳೀತಾ ಇರ್ತವೆ. ಯಾವುದೇ ಅನುಮಾನ ಬೇಡ, ಸಂಶಯ ಬೇಡ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅತಿ ಹೆಚ್ಚು ಲಾಭ ಬರುವಂಥದ್ದನ್ನು ನಾವು ಮನಗಾಣ್ತೀವಿ. ಈಗ ಅತೀ ಮುಖ್ಯ, ನನಗೆ ಹೆಚ್ಚು ಲಾಭ ಬೇಕು, ನನಗೆ ಹೆಚ್ಚು ಇಳುವರಿ ಬೇಕು. ಈಗ ಇಳುವರಿ ತೊಗೊಳ್ಳೋಣ. ಇದುವರೆಗೂ ನಮಗೇನಾಯಿತು, ಕೀಳು ಫಸಲು ಅಂತರ ಬೆಳೆಯಲ್ಲಿ ನಾವು ಹಣವನ್ನು ಗಳಿಸೋದು ಹೇಗೆ, ಸಂಪೂರ್ಣ ನಿಮ್ಮ ಕಬ್ಬಿಗೆ ಖರ್ಚಾಗುವಂಥ, ನಿಮ್ಮ ಕಬ್ಬಿನ ಗದ್ದೆಗೆ ನಿಮಗೆ ರೈತರಿಗೆ ಖರ್ಚಾಗುವಂಥ ಕಟಾವಿಂದ ಹಿಡಿದು, ಬಿತ್ತನೆಯಿಂದ ಹಿಡಿದು ಕಟಾವರೆಗೂ, ಉಳುಮೆಯಿಂದ ಹಿಡಿದು, ಮಡಿಕೆ ಹೊಡೆಯೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಆಗೋವರೆಗೂ ಏನಾಗುತ್ತೆ, ಆ ಖರ್ಚನ್ನೆಲ್ಲ ತೆಗೆದು ಹೆಚ್ಚು ಹಣ ಈ ಅಂತರ ಬೆಳೆಗಳಲ್ಲಿ ನಮಗೆ ದೊರಕುತ್ತೆ. ಹಾಗಾಗಿ ಏನಾಗುತ್ತೆ, ನಾವು ಏನೇ ಖರ್ಚು ಹಾಕಿದ್ದೀವಿ ಕಬ್ಬನ್ನು ಬೆಳೆಯೋಕ್ಕೆ, ಅದನ್ನು ಖರ್ಚನ್ನು ಭರಿಸೋದಷ್ಟೇ ಅಲ್ಲದೆ ಲಾಭ ಕಬ್ಬಿನ ಮುಂಚೆನೇ ಕೊಡುತ್ತೆ. ಹಾಗಾಗಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ಅಂದಾಗ ಬರೀ ಶೂನ್ಯ ಅಲ್ಲ, ಅದು ಶೂನ್ಯದ ಕೆಳಗಡೆ ಹೋಗುತ್ತೆ ಅನ್ನೋದು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ರೈತರಿಗೆ. ಈಗ ಏನು ಮಾಡ್ಬೇಕು ನಾವು ಈ ಕಬ್ಬು ಹಾಕ್ದಾಗ? ಮುಂದಿನ ಅತಿ ಒಂದು ಸಣ್ಣದ ಒಂದು ಕ್ರಿಯೆ ನಡಿಬೇಕಾಗಿದೆ. ಎಲ್ಲರೂ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದರೆ ಗೊಬ್ಬರ ಶೂನ್ಯ, ನಾವು ಹಾಕುವಂಥ ಒಳಸಿರುವಿನ ಬಂಡವಾಳ ಶೂನ್ಯ. ಆದರೆ ಕೆಲವಾರು ಜನ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ನ ಶೂನ್ಯ ಕೃಷಿ ಅಥವಾ ಫುಕೋಕೋ ಕೃಷಿಯವ್ರಿಗೆ ಇದು ಮಾಡಿ ಡೂ ನಥಿಂಗ್ ಫಾರ್ಮಿಂಗ್ ಅಂತ. ಸೊ ಇಲ್ಲಿ ಏನಾಗ್ತವೆ ಅಂದರೆ, ಈ ಕಬ್ಬನ್ನು ಬಿತ್ತನೆ ಮಾಡಿ, ನೀವು ಕಬ್ಬನ್ನು ಬಿತ್ತನೆ ಮಾಡಿಬಿಟ್ಟು ಇವನ್ನೆಲ್ಲ ಬಿತ್ತನೆ ಮಾಡಿ ಮನೆಗೆ ಹೋಗಿ ಮಕ್ಕೊಂಬಿಟ್ರೆ ನೀವೇನಾಗ್ತವೆ, ಕಳೆಗಳನ್ನ ಬೆಳಿಬೇಡ್ರಿ ಅಂತ ಹೇಳೋಕ್ಕಾಗಲ್ವಲ್ಲ ನಾವು, ಆಗತ್ತೆಯೇ? ಆಗೋದಿಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ, ಕಳೆಗಳು ಬೆಳೀತವೆ. ಯಾವ ಕಬ್ಬಿನ ಬೀಜ ನೀವು ಹಾಕಿದ್ದೀರ, ಕಬ್ಬಿನ ಬೀಜ ಸೌತಿ ಮಕ್ಕಳು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಈ ಭೂಮಿಗೆ ಕಬ್ಬಿನ ಬೀಜ ಸೌತಿ ಮಕ್ಕಳು, ಈರುಳ್ಳಿ ಬೀಜ
ಸೌತಿ ಮಕ್ಕಳು. ಅಲಸಂಡೆ ಬೀಜ ಇದು ಪ್ರತಿಯೊಂದು ನಾವು ಏನು ಬಂದಲ್ಲಿ ಊರ್ತಾ ಇದೀವೋ ಬಿತ್ತನೆ ಮಾಡ್ತಾ ಇದೀವೋ ಅವೆಲ್ಲ ಆ ಮಣ್ಣಿಗೆ ಸೌತಿ ಮಕ್ಕಳು, ಹೌದೇ ಅಲ್ವಾ? ಆದರೆ ಈ ಕಳೆ ಬೀಜಗಳು ಏನು ಅವಳು ತನ್ನ ಗರ್ಭದಲ್ಲಿ 9 ತಿಂಗಳು ಇಟ್ಕೊಂಡಿದ್ದಾರಲ್ಲ, ಈ ಸಲ ಹಣ್ಣಾಗಿ ನಿಮ್ಮ ಪಾರ್ಥೇನಿಯಂ ಅಂದರೆ ನಿಮ್ಮ ಕಾಂಗ್ರೆಸ್ ಇರ್ಬೋದು, ನಿಮ್ಮ ಬೇರೆ ಬೇರೆ ಅನಗೊನೆ ಸೊಪ್ಪು ಏನೇನೋ ಅಂತೀವಲ್ಲ, ಆ ಕಳೆಗಳೆಲ್ಲ ಬಂದವೇನಾಗ್ತವೆ, ಅದ್ರ ಬೀಜ ಅವಧಿ ಮುಗಿದ ನಂತರ ಬೀಜ ಹಣ್ಣಾಗಿ ಮಾಗಿದ ನಂತರ ಏನಾಗ್ತವೆ, ಅದು ಭೂಮಿಗೆ ಬಿದ್ದಾಗ ಏನಾಗುತ್ತೆ, 9 ತಿಂಗಳು ತನ್ನ ಒಳ್ಳಲ್ಲಿ ಇಟ್ಕೊಂಡಿದ್ದಾಳೆ ಸ್ವಂತ ಮಕ್ಕಳು. ಏನೋ ಈ ಕಳೆ ಬೀಜಗಳು ಯಾವುದು ಭೂಮಿಯಲ್ಲಿ ಬಿದ್ದು ಅಲ್ಲೇ ಇದಾವೋ ಅವು ಆ ತಾಯಿಯ, ಆ ಭೂಮಿ ತಾಯಿಯ ಸ್ವಂತ ಮಕ್ಕಳು ಇರ್ತಾರೆ. ಹಾಗಾಗಿ ನಾವು ಯಾವ ಭತ್ತದ ಬೀಜ ಬಿತ್ತನೆ ಮಾಡ್ತೀವೋ ಅಥವಾ ಇದನ್ನ ಬೀಜ ಬಿತ್ತನೆಗಳು ಮಾಡ್ತೀವೋ ಒಂದು 7-8 ನಿಮಿಷ, ಒಂದು 7-8 ದಿವಸ 10 ದಿವಸದವರೆಗೂ ಆ ಬಿತ್ತನೆ ಚಿಗುರು ಹೊಡೆಯೋದಕ್ಕೆ, ಪೈರು ಆಚೆ ಬರೋದಕ್ಕೆ ಸಮಯ ತಗೊಳುತ್ತೋ ಅಂಥ ಸಮಯದಲ್ಲಿ ಈ ಕಳೆ ಬೀಜಗಳು ಏನಾಗ್ತವೆ ಅಂದರೆ, ಒಂದು ಮಳೆ ಸಿಕ್ತು, ಒಂದು ನೀರು ಸಿಕ್ಕಿದ ತಕ್ಷಣ ಏನಾಗ್ತವೆ, ಪಟ್ ಅಂತ ಎದ್ಬಿಡ್ತವೆ. ಎದ್ದೇನು ಮಾಡ್ತವೆ, ನಿಮ್ಮ ಕಬ್ಬು ಇನ್ನು ಸಣ್ಣ ಚಿಗುರು ಹೊಡೆದು ಆಚೆ ಬರೋಷ್ಟೊಂಗೆ ಏನಾಗ್ತವೆ, ಈ ಕಳೆ ಗಿಡಗಳು ಅದನ್ನು ಆವರಿಸ್ಕೊಂತವೆ. ಅವಾಗ ನಿಮ್ಮ ಕಬ್ಬು ಬರ್ತದ, ಅವಾಗ ನಿಮ್ಮ ಕಬ್ಬು ಬರ್ತದ. ಈ ರೀತಿ ದಯವಿಟ್ಟು ನೀವು ಶೂನ್ಯ ಮಂಡಲ ನೈಸರ್ಗಿಕ ಕೃಷಿನ ಝೀರೋ ಟಿಲ್ಲೇಜ್ ಕೃಷಿಗೆ ನೀವು ಹೋಲಿಸ್ಕೋಬೇಡ್ರಿ. ಎಲ್ಲಿ ತನಕ ಇದಾಗುತ್ತೆ, ನೀವು ಗಿಡ ಬೆಳೆಯೋದ ತನಕ ನಾವೇನು ಮಾಡಬೇಕು, ಈ ಕಳೆಗಳನ್ನ ನಿರ್ವಹಣೆ ಮಾಡಲೇಬೇಕಾಗುತ್ತೆ. ಅದು ಹೇಗೆ ಅನ್ನೋದನ್ನು ಸಣ್ಣ ವಿರಾಮದ ನಂತರ ತಿಳ್ಕೊಳ್ಳೋಣ. ವಿರಾಮದ ನಂತರ ರೈತ ಪ್ರಗತಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಹಾಗಾಗಿ ನೀವು ಕಳೆ ನಿರ್ವಹಣೆ ಮಾಡಲೇಬೇಕಾಗುತ್ತೆ. ಈ ನಮ್ಮ ಬೆಳೆಗಳು ಒಂದು ಹಂತಕ್ಕೆ ತಲುಪೋ ತನಕ ನಾವೆಲ್ಲ ಏನು ಮಾಡ್ತೀವಿ, ರಾಗಿ ಹಾಕಿದ್ವಿ ಮತ್ತು ಇನ್ನೊಂದು ಏನೇ ಮಾಡಿದ್ವಿ, ಜೋಳ ಹಾಕಿದ್ವಿ ಅಂದಾಗ ಏನು ಮಾಡ್ತೀವಿ, ಮೊದಲು ಸಣ್ಣ ಕಳೆ ತೆಗಿತೀವಿ. ತದನಂತರ 1-1.5 ತಿಂಗಳಲ್ಲಿ ಏನು ಮಾಡ್ತೀವಿ, ಮತ್ತೊಂದು ಮಳೆ ಆದಾಗ ನಾವೇನು ಮಾಡ್ತೀವಿ, ಎಡೆ ಕುಂಟೆ ಅಥವಾ ದೊಡ್ಡ ಕುಂಟೆ ಹಾಕೊಂಡು ಏನು ಮಾಡ್ತೀವಿ, ದೊಡ್ಡ ಕಳೆಗಳನ್ನ ತೆಗೆದುಬಿಡ್ತೀವಿ. ಅದಾದ ನಂತರ ನಾವು ಜಮೀನಿನ ಕಡೆ ಕಳೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ಅವಾಗಲೇ ಬೆಳೆದಿರ್ತವೆ, ತನ್ನ ನೆರಳು ಭೂಮಿ ಮೇಲೆ ಬೀಳೋದ್ರಿಂದ ಏನಾಗ್ತವೆ, ಕೆಳಗಡೆ ಹುಟ್ಟಿರೋಂಥ ಈ ಕಳೆ ಸಸ್ಯಗಳ ಮೇಲೆ ಯಥೇಚ್ಛವಾಗಿ ನೆರಳು ಬೀಳೋದ್ರಿಂದ ಅವು ಕುಂಠಿತವಾಗಿ ಬೆಳಿತವೆ. ಅಷ್ಟೊಂಗೆ ನಮ್ಮ ಮುಖ್ಯ ಬೆಳೆಗಳದ್ದು ಕೆಲಸನೇ ಮುಗಿದೋಗಿರುತ್ತೆ. ಸ್ನೇಹಿತರೆ, ಈಗ ನೀರಿನ ನಿರ್ವಹಣೆ ಅತಿ ಮುಖ್ಯ. ನೀರಿನ ನಿರ್ವಹಣೆ ಅತಿ ಮುಖ್ಯ. ಅತಿ ಹೆಚ್ಚು ಇಳುವರಿ ನಾವು ತೊಗೊಬೇಕು ಅಂದಾಗ ನಾವು ಯಾವಾಗ ಈ ಬೀಜ ಹಾಕಿದೀವಿ, ಯಾವಾಗ ಎಲ್ಲ ಬೀಜಗಳನ್ನ ನಾವು ಬಿತ್ತನೆ ಮಾಡಿದೀವಿ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕಾಗತ್ತೆ, ಸಂಪೂರ್ಣ ಎಲ್ಲ ಕಾಲುವೆಗಳಲ್ಲೂ ನೀರು ಕೊಡ್ಬೇಕಾಗತ್ತೆ. ಏನ್ ಮಾಡ್ಬೇಕಾಗತ್ತೆ, ನೀವು ಬೋರಿನ ಮುಖಾಂತರ ಕೊಡ್ತೀವೋ, ನೀವು ಕಾಲುವೆ ಮುಖಾಂತರ ನೀರು ಬರ್ತದೋ, ನಿಮ್ಗೆ ಬಾವಿ ಮುಖಾಂತರ ತೆಗಿತೀರೋ, ಯಾವ ರೀತಿ ತಗೊಂಡ್ರು ಕೂಡ ಏನ್ ಮಾಡ್ಬೇಕಾಗತ್ತೆ, ಎಲ್ಲ ಕಾಲುವೆಗಳಲ್ಲೂ ನಾವು ನೀರನ್ನ ಕೊಡಬೇಕಾಗತ್ತೆ. ಯಾವ ರೀತಿ ತಾಯಿ ತನ್ನ ನವಜಾತ ಶಿಶುವಿಗೆ ಎದೆಗೆ ಔಚ್ಕೊಂಡು ಹಾಲು ಉಣಿಸ್ತಾಳೋ ಆ ರೀತಿ ನಾವು ಇಲ್ಲೇನ್ ಮಾಡ್ಬೇಕಾಗುತ್ತೆ, ಏನೇ ಒಂದು ವ್ಯವಸ್ಥೆ ಮಾಡ್ತೀವಿ, ನೀರಿನ ವ್ಯವಸ್ಥೆ ಅಂದ್ರೆ ಏನ್ ಮಾಡ್ಬೇಕು, ಆ ಬೇರುಗಳಿಗೆನೆ, ಆ ಬೀಜಗಳಿಗೆನೆ ನಾವು ಮಾಡಬೇಕಾಗತ್ತೆ. ತದನಂತರ ಏನಾಗುತ್ತೆ, 3 ತಿಂಗಳು ಏನಾಯ್ತು, ಈ ನಮ್ಮ ಈರುಳ್ಳಿ ಬಂತು, ಈ ಬೆಳ್ಳುಳ್ಳಿ ಬಂತು, ಈ ನಾವು ಹಾಕಿರೋಂಥ ಆಲೂಗಡ್ಡೆ ಬಂತು, ಅಥವಾ ನಾವು ಶೇಂಗಾ ಹಾಕಿದೀವಿ, 3-4 ತಿಂಗಳು ಬಂದ್ಬಿಡ್ತು. ಅದನ್ನ ಯಾವಾಗ ನಾವು ಕಿತ್ಕೊಂತೀವಿ, ಯಾವಾಗ ಅದನ್ನ ಭೂಮಿಯಿಂದ ಕೀಳ್ತೀವಿ, ಯಾವಾಗ ಫಸಲನ್ನ ತಗೊಂತೀವೋ ತದನಂತರ ಏನ್ ಮಾಡ್ಬೇಕು ಅಂದ್ರೆ, ಅಷ್ಟೊಂಗೆ ಏನಾಗಿದೆ ನಮ್ಮ ಕಬ್ಬು ಏನಾಗಿದೆ, ಎತ್ತರಕ್ಕೂ ಬೆಳೆದಿದ್ದಾವೆ, ಹೆಚ್ಚಿನ ಕಬ್ಬಿನ ಸಂಖ್ಯೆನೂ ಆಗಿದಾವೆ. ಇದ್ರ ಗರಿ ಎಲ್ಲಿ ತನಕ ಬಂದಿದೆ, ಈ ಮಧ್ಯದ 3 ತಿಂಗಳ ಅವಧಿಗೆ ಈ 2ನೇ ಕಾಲುವೆಯ ಮಧ್ಯಕ್ಕೆ ಬಂದಿರ್ತದೆ. ಎರಡನೇ ಕಾಲುವೆಯ ಮಧ್ಯಕ್ಕೆ ಬಂದಿದೆ. ಯಾವಾಗ ನಾವು ಈ ಬೆಳೆಗಳ ಫಸಲು ನಾವು ತಗೊಂಡ್ಬಿಡ್ತೀವೋ, ಈ 3 ಅಲ್ಪಾವಧಿ 3-3.5-4 ತಿಂಗಳು ಬೆಳೆಗಳನ್ನ ನಾವು ತೆಗಿತೀವೋ, ತದನಂತರ ಏನ್ ಮಾಡಬೇಕು ಅಂದ್ರೆ, ಅದರ ನಂತರ ಏನ್ ಮಾಡ್ತೀವಿ ಅಂದ್ರೆ, ಯಾವ ಕಾರಣಕ್ಕೂ ನಾವು ಇಲ್ಲಿ ನೀರು ಕೊಡಂಗಿಲ್ಲ. ಇದು ಕ್ಯಾನ್ಸಲ್. ಇಲ್ಲಿ ಮತ್ತೆ ನೀರನ್ನು ಯಾವ ಕಾರಣಕ್ಕೂ ನಾವು ಕೊಡೋಗಿಲ್ಲ. ಇಲ್ಲೂ ಇದನ್ನ ಯಾವಾಗ ನಾವು ಈರುಳ್ಳಿ ಇದನ್ನ ತೆಗೆದ್ಬಿಟ್ಟು ತದನಂತರ ಏನ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಯಾವ ಕಾರಣಕ್ಕೂ ನೀರು ಕೊಡಂಗಿಲ್ಲ. ಇನ್ನು ಮುಂದೆ ಎಲ್ಲಿ ಕೊಡ್ತಾ ಇದೀವಿ ನೀರು, ಬರೀ ಈ 3 ಕಾಲುವೆಗಳಲ್ಲಿ ನೀರು ಕೊಡ್ತಾ ಇದೀವಿ.
3 ಕಾಲುವೆಗಳಲ್ಲಿ. ಸುಮಾರು 6 ತಿಂಗಳಿಗೆ ಏನಾಗುತ್ತೆ, ನಮ್ಮ ಈ ಮೆಣಸಿನಕಾಯಿ, ತರಕಾರಿ ಫಸಲು ಮತ್ತೆ ಇವು ಮುಗಿತವೆ. ಆಗ ಏನಾಗುತ್ತೆ ಅಂದ್ರೆ ಇವು ಮುಗಿದಿದ ತಕ್ಷಣ ಅಷ್ಟೊಂಗೆ ಏನಾಗುತ್ತೆ, ಈ 6 ತಿಂಗಳಿಗೆ ನಮ್ಮ ಕಬ್ಬು ಏನಾಗಿದೆ, ಎತ್ತರಕ್ಕೂ ಬೆಳೆದಿದ್ದಾವೆ. ಗರಿಗಳು ಈ ಮಧ್ಯ 4 ಅಡಿಗೆ ಬಂದ್ಬಿಟ್ಟಿದಾವೆ. ಎಲ್ಲಿ ಬಂದಿದ್ದಾವೆ? ಮಧ್ಯ 4 ಅಡಿಗೆ 2 ಕಡೆಯಿಂದ ಬಂದಿದ್ದಾವೆ. ನಾವು ನೀರನ್ನ ಕೊಡೋದು, ನೀರ್ ನಿರ್ವಹಣೆ ನೋಡ್ತಾ ಇದೀವಿ. ಈ ಗಿಡ ಕಬ್ಬು ಈ ರೀತಿ ಯಾವಾಗ ಗರಿಯಲ್ಲಿ ಚಾಚುತ್ತೋ ಅದ್ರ ಬೇರೆ ಎಲ್ಲಿಗೆ ಬಂದಿದೆ? ಈ ಮಧ್ಯದ ಸಾಲಿಗೆ ತನ್ನ ಅಂಬರವನ್ನ ಅಟ್ಟಿಸ್ಕೊಂಡು ಎಲ್ಲಿ ಬಂದಿದೆ? ಆಹಾರ ನೀರು ತಗೊಳ್ಳುವಂತ ತಂತು ಬೇರುಗಳು ಎಲ್ಲಿ ಬಂದಿದ್ದಾವೆ? ಮಧ್ಯ ಕಾಲುವೆವರೆಗೂ ಬಂದಿದ್ದಾವೆ, ಸಾಲಿನ ಮಧ್ಯದವರೆಗೂ ಬಂದಿದ್ದಾವೆ. ಅದೇ ರೀತಿ ಇವನು ಬಂದಿದ್ದಾವೆ. ಯಾಕಂದ್ರೆ ಅಂಬರವನ್ನ ಅಟ್ಟಿಸ್ಕೊಂಡು ಈ ಬೇರುಗಳು ಬರುವಂತದ್ದು, ಆಹಾರ ನೀರನ್ನ ಅನ್ವೇಷಣೆ ಮಾಡ್ಕೊಂಡು ಬರುವಂತ ಬೇರುಗಳು, ತಂತು ಬೇರುಗಳು ಎಲ್ಲಿದ್ದಾವೆ? ಈಗ ಮಧ್ಯಕ್ಕೆ ಬಂದಿದ್ದಾವೆ. ಹಾಗಾಗಿ ಇವಾಗ ನಾವು ನೀರಲ್ಲಿ ಕೊಡ್ಬೇಕು. ನಾನು ಮತ್ತೆ ನಿಮ್ಗೆ ಹೇಳ್ಬೇಕಾಗಿದ್ಯಾ? ನೀವೇ ಇವಾಗ ಆಗ್ಲೇ ಪ್ರೌಢಿಮೆಗೆ ಬಂದಿದ್ದೀರಾ. ಇವಾಗ ನಾವು ನೀರಲ್ಲಿ ಕೊಡ್ಬೇಕು, ಬರೇ ಈ ಮಧ್ಯದ ಸಾಲಲ್ಲಿ ಕೊಡ್ಬೇಕು. ಇನ್ನ ಜನ್ಮದಲ್ಲಿ ಇಲ್ಲಿ ಕೊಡಂಗಿಲ್ಲ. ನೀವು ಮಧ್ಯದ ಸಾಲಲ್ಲಿ ಮಾತ್ರ ನೀರು ಕೊಡಬೇಕು. ಯಾಕೆಂದ್ರೆ ನಾವು ನೋಡಿದೀವಿ, ಎಷ್ಟು ಬೇರು ದೂರವಾಗಿ ಹೋಗುತ್ತೋ ಗಿಡ ಎತ್ತರಕ್ಕೆ ಬೆಳೆಯುತ್ತೆ. ಎಷ್ಟು ದೊಡ್ಡದು ಬೇರುಗಳು ಹೋಗ್ತಾವೋ ಅಮರವನ್ನು ಅಟ್ಟಿಸ್ಕೊಂಡು ಅಷ್ಟು ದೊಡ್ಡ ಪಾತ್ರೆ, ಆಹಾರದ ಪಾತ್ರೆ ಸಿಗುತ್ತೆ. ಹೆಚ್ಚೆಚ್ಚು ಆಹಾರ, ಅಷ್ಟು ಜೀವಾಣುಗಳು, ಅಷ್ಟು ಜಾಗದಲ್ಲಿ ಉತ್ಪಾದನೆ ಆಹಾರ ಸಂಪೂರ್ಣ ತಗೊಂಡೇನಾಗುತ್ತೆ, ಗಿಡಕ್ಕೂ ಕೂಡ ಧೈರ್ಯ ತಾನು ಬೀಳಲ್ಲ ಅಂತ ಆಹಾರ ಉತ್ಪಾದನೆ ಗರಿಗಳು ದೊಡ್ಡದಾಗ್ತವೆ, ಸಂಖ್ಯೆಗಳು ಹೆಚ್ಚಾಗ್ತವೆ. ಈ ರೀತಿಯಾದ ಆಹಾರ ಉತ್ಪಾದನೆ ಹೆಚ್ಚಾಯ್ತು, ಕಾಂಡಗಳ ಎತ್ತರ ಹೆಚ್ಚಾಯ್ತು, ಕಾಂಡಗಳ ಗಾತ್ರ ಹೆಚ್ಚಾಯ್ತು, ಬೇರುಗಳ ಗಾತ್ರ ಹೆಚ್ಚಾಯ್ತು, ಆಹಾರ ಶೇಖರಣೆಗಳು ಹೆಚ್ಚಾಗ್ತದೆ. ಮತ್ತೆ ತನಗೆ ಬೇಕಾದಾಗ ಏನಾಗುತ್ತೆ, ಅವನ್ನೆಲ್ಲ ವಾಪಸ್ ಕೊಟ್ಕೊಂಡು ಏನಾಗ್ತದೆ, ಇವಾಗ ಕಬ್ಬು ಯಥೇಚ್ಛ ಬರ್ತದೆ. ಮಧ್ಯದ ದಿಂಡು ಇದಕ್ಕಿಂತ ದಪ್ಪ. ಮಧ್ಯದ ಕಬ್ಬು ಏನು ಬಿತ್ತನೆ ಮಾಡಿರ್ತೀವೋ ಮೊದಲನೇ ಬರುವಂತ ಪೈರೇನು ಇದಕ್ಕಿಂತ ದಪ್ಪವಾಗಿರೋದು ಬೆಳೆಯೋದನ್ನ ನೀವು ನೋಡ್ತೀರ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅತಿ ಉತ್ಕೃಷ್ಟವಾಗಿ ಕಬ್ಬಿನ ಬೆಳೆಯನ್ನು ನಾವು ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಇದಾದ ನಂತರ ಇದು ಕಟಾವು ಮಾಡ್ತೀವಿ. ಕಬ್ಬನ್ನು ಕಟಾವು ಮಾಡಿ ಒಂದು ದೊಡ್ಡ ತಪ್ಪು ಮಾಡ್ತೀವಿ. ಏನ್ ಮಾಡ್ತೀವಿ? ಕಬ್ಬನ್ನ ಕಟಾವು ಮಾಡಿದ್ವಿ, ಮೇಲಿರೋಂಥ ಗರಿನ ಏನ್ ಮಾಡ್ತೀವಿ, ಕತ್ತರಿಸ್ಬಿಟ್ಟು ಎತ್ಕೊಂಡು ಒಂದ್ ಕಡೆಗೆ ಹಾಕಿ ಸುಟ್ಟಾಕ್ತಿವಿ. ಯಾವ ಕಾರಣಕ್ಕೂ ಸುಡಬಾರ್ದು. ನಾವು ಕಬ್ಬನ್ನು ಯಾವಾಗ ಕಟಾವು ಮಾಡ್ತೀವಿ, ಕಬ್ಬನ್ನ ಕಟಾವು ಮಾಡಿದ ತಕ್ಷಣ ಏನ್ ಮಾಡ್ತೀರಾ ನೀವು? ಕಬ್ಬನ್ನ ಕಟಾವು ಮಾಡ್ತೀರಾ. ಕಬ್ಬನ್ನ ಕಟಾವು ಮಾಡಿದ ತಕ್ಷಣ ಏನಾಗ್ತವೆ, ಈ ರೀತಿ ಆಗ್ತವೆ ಕಬ್ಬುಗಳು, ಕೂಳೆಗಳು ಮಾತ್ರ ಉಳಿತವೆ. ಇದು ನೀವು ಕಬ್ಬು ಕಟಾವು ಮಾಡಿದ ನಂತರ ಏನ್ ಮಾಡ್ತೀರಾ, ಈ ಕೂಳೆಗೆ ಒಂದು ಉಳಿ ಮಜ್ಜಿಗೆ ಹೇಳಿದೀನಿ ಯಾವ ರೀತಿ ಹೊಡೆಯೋದಂತ. ಉಳಿ ಮಜ್ಜಿಗೆ ದ್ರವಣನ ಒಂದು ಸಿಂಪಡಣೆ ಮಾಡ್ಬಿಡೋಕ್ ಮೇಲೆ. ಮತ್ತೆ ಕಟಾವು ಮಾಡಿದ ತಕ್ಷಣ ಏನ್ ಮಾಡ್ತೀರಾ ಅಂದ್ರೆ, ಏನು ಈ ರೌದಿ ಉಳಿದಿದೆಯೋ, ಏನು ಈ ಕಬ್ಬಿನ ಉಳಿಕೆ ಇದೆಯೋ, ಪಳ ಉಳಿಕೆ ಇದೆಯೋ, ಮೇಲಿರೋಂಥ ಗರಿಗಳು, ತೆಂಡೆಗಳು ಇದನ್ನೆಲ್ಲ ಏನ್ ಮಾಡ್ತೀರಾ, ನೀವು ಇಲ್ಲಿ ಹರಡಬೇಕು. ಒಂದು ಸಾಲಿನಿಂದ ಸಾಲ ಮಧ್ಯಕ್ಕೆ ನೀವು ಸಂಪೂರ್ಣ ಈ ರೌದಿನ ಹಾಕ್ಬಿಡ್ಬೇಕು. ಅಂದ್ರೆ ಏನು ಕಾಷ್ಟ ಉಳಿದಿದೆಯೋ ಅದನ್ನ ನೀವು ಸಂಪೂರ್ಣ ಹಾಕ್ತೀರಾ. ನಾವೇನ್ ನೋಡ್ಬೇಕಾಗ್ತಂದ್ರೆ, ಇದು ಮಾಡುವಾಗ ಮಧ್ಯದ ಕಾಲುವೆ ಕಡೆ ಗಮನ ಕೊಡಬೇಕಾಗುತ್ತೆ. ಅದೇ ರೀತಿ ಯಾವುದ ಈ ಕಣ್ಣು ಬಂದಿದಾವ ಆಚೆ, ಏನು ಕಬ್ಬನ ಕೂಳೆ ಉಳಿದಿದಾವೋ ಇದ್ರ ಮೇಲೆ ಬೀಳ್ದಿರಂಗ್ ನೋಡ್ಕೊಬೇಕು. ಅಂದ್ರೆ ನಮ್ಮ ಕಬ್ಬಿನ ಕೂಳೆಗಳು ಇದಾವೆ ಇಲ್ಲಿ ಅಂದ್ರೆ, ಉದ್ದಕ್ಕೂ ಇದಾವೆ ಅಂದಾಗ ಇದ್ರ ಸುತ್ತಲೂ ಹಾಕಬೇಕಾಗತ್ತೆ. ಈ ಕಬ್ಬನ್ನ ಕೂಳೆನ ಬಿಟ್ಬಿಟ್ಟು ಹಾಕಿ. ಸೊ ಒಂದು ಸಾಲಿಗೆ ನೀವು ಈ ರೌದಿನಲ್ಲಿ ಹಾಕ್ತಿವಿ. ಎರಡನೇ ಸಾಲಲ್ಲಿ ಏನ್ ಮಾಡ್ತೀರಾ, ಎರಡನೇ ಸಾಲಲ್ಲಿ ಏನು ನಾವು ಇವಾಗ ಹೇಳಿದ್ವು, ಈರುಳ್ಳಿ, ಉಳ್ಳಾಗಡ್ಡೆ, ಹಿಂಗಾರಿ ಮುಂಗಾರಿ ನೋಡ್ಕೊಳ್ಳಿ ಯಾವ್ದಾದ್ರು ಹಾಕ್ಬೇಕು ಅಂತ. ಗೋಧಿ ಎತ್ಕೊಂಡೋಗಿ ನಾವು ಮೇ ಜೂನ್ಗೆ ಹಾಕ್ರೆ ಗೋಧಿ ಬರೋದಿಲ್ಲ. ತೊಗರಿನ ಎತ್ಕೊಂಡೋಗಿ ಅಕ್ಟೋಬರ್ ನವೆಂಬರ್ಗೆ ಹಾಕ್ರೆ ಅದು ಬರೋದಿಲ್ಲ. ಸೊ ಹಿಂಗಾರಿ ಬೆಳೆ, ಮುಂಗಾರಿ ಬೆಳೆಗಳನ್ನ ನಾವು ನೋಡ್ಕೊಂಡು ಯಾವ್ಯಾವನ್ನ ಹಾಕ್ಬೇಕು, ಕಾಳುಗಿಡ ಯಾವ ನಾವು ಬೆಳಿಬೇಕು ಅಂತ ಅನ್ನೋದಿರುತ್ತೋ ಅವನ್ನ ನಾವು ಆ ರೀತಿ ಮಾಡೋದ್ರಿಂದ ನಮ್ಗೆ ಮತ್ತೆ ತುಂಬಾ ಯಶಸ್ಸು ಸಿಗುತ್ತೆ. ಸೊ ಇಲ್ಲೇನ್ ಮಾಡ್ತೀವಿ, ಈ ಸಾಲಿನಿಂದ ಈ ಸಾಲ ಮಧ್ಯಕ್ಕೆ ಇರೋಂತ ಕಸ, ಕಾಷ್ಟ, ರೌದಿನ ಏನ್ ಮಾಡಿದೀವಿ, ಹಾಕಿದೀವಿ. ಮಧ್ಯದ ಸಾಲನ್ನ ಬಿಟ್ಕೊಂಡಿರ್ತೀವಿ. ಇಲ್ಲಿ ನೀರು ಬಿಡ್ತೀರಾ. ಇದ್ರೊಳಗೆ ಮಾತ್ರ ಮಧ್ಯದಲ್ಲಿ ಒಂದ್ ಸಾಲಲ್ಲಿ ಏನ್ ಮಾಡ್ತೀವಿ, ಮಧ್ಯಕ್ಕೆ ಮಾಡ್ತಾ ಬಿಡ್ತೀರಾ. ಮತ್ತಿನ್ನೊಂದ್ ಸಾಲ ಕಡೆ ಏನಿದೆ, ತಿರ್ಗಾ ಅದೇ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದೇ ರೀತಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಿದೀವಿ. ಉಳ್ಳಾಗಡ್ಡಿ ಹಾಕೋದು, ಕಾಳು ಹಾಕೋದು, ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ, ಅದನ್ನ ಮತ್ತೆ ಏನ್ ಮಾಡ್ತೀರಾ, 3 ತಿಂಗಳು 6 ತಿಂಗಳು ಅಂತ ಮಾಡ್ಕೊಂಡು ನೀರುಗಳನ್ನ ಅಲ್ಲಿ ಮತ್ತೆ ಮಧ್ಯಕ್ಕೆ ತಗೊಂಡು ಹೋಗ್ತೀರಾ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಕಬ್ಬು ಅತಿ ಉತ್ಕೃಷ್ಟವಾಗಿ ಬರುತ್ತೆ. ಎಲ್ಲರಿಗೇನಾಗಿದೆ, ಕೂಳೆ ಬೆಳೆಯಲ್ಲಿ ಇಳುವರಿ ಬರೋದಿಲ್ಲ ಇಲ್ಲ ಅಂತ ಇಲ್ಲ. ಮೊದಲನೇ ಬೆಳೆಯಲ್ಲಿ 20 ರಿಂದ 50 ಟಿಸ್ಲುಗಳು, 50 ಮರಿಗಳು ಬರ್ತವೆ. 50 ಕಬ್ಬಿನ ಜೊಲ್ಲೆ ಒಂದು ಬೀಜದಿಂದ ಬರ್ತವೆ. ಮುಂದಿನ ಸರಿ ಮತ್ತೆ ಅವೆಲ್ಲ ಹೊಡಿತವೆ.
ಹೆಚ್ಚಾಗಿ ಎಷ್ಟಾಗುತ್ತೆ ಅಂದರೆ ನೀವು ಇಳುವರಿ ಎಷ್ಟು ಬರುತ್ತೆ ಅಂತ ಯೋಚನೆ ಮಾಡೋಕ್ಕಾಗುತ್ತೆ. ತುಂಬ ಕಷ್ಟ ಆಗುತ್ತೆ ಹಣ್ಣನ್ನು ಎಲ್ಲಿಡೋದು ಅನ್ನೋದನ್ನೇ. ಆದರೆ ದಯವಿಟ್ಟು ಈ ರೀತಿ ಮಾಡಿ. ಯಾವ ಕಾರಣಕ್ಕೂ ನೀವು ಕಬ್ಬನ ಕೂಳೆ ಏನು ಕಟಾವು ಮಾಡಿ ಉಳಿದಿರುತ್ತೋ ಅದ್ರ ಮೇಲೆ ರೌದಿ ಬೀಳಬಾರ್ದು ಅಥವಾ ಈ ಕಸ ಬೀಳಬಾರ್ದು. ಅದನ್ನ ಜಾಗ ಖಾಲಿ ಮಾಡ್ಕೊಳ್ಳಿ. ಮತ್ತೆ ಒಂದು ಸಾಲಿನ ಮಧ್ಯ ಮಾತ್ರ ಇವನ್ನ ಹಾಕಂತೀರ. ಒಂದು ಸಾಲಿನ ಮಧ್ಯ ಹಾಕ್ತೀರಾ, ಒಂದು ಸಾಲಿನ ಮಧ್ಯದ ಕಾಲುವೆ ಮಾತ್ರ ಬಿಟ್ಕೊಂಡು ಅಲ್ಲಿ ನೀರು ಕೊಡ್ತೀರಾ, ಜೀವಾಮೃತ ಕೊಡ್ತೀರಾ. ಈ ಮಧ್ಯದ ಸಾಲಲ್ಲಿ ಏನ್ ಮಾಡ್ತೀವಿ ಇವಾಗ ತಿರ್ಗಾ ಇದಕ್ಕೆ ಯೂರಿಯಾ ಬೇಕಾಗಿದೆ, ಆಗ್ಲೇ ಬೇರೆ ಇಲ್ಲಿದ್ದಾವೆ, ಇಲ್ಲೇನ್ ಮಾಡ್ತೀವಿ ಮತ್ತೆ ಕಾಳು ಗಿಡಗಳನ್ನ ಹಾಕೊಳ್ಳೋದು. ಯೂರಿಯಾ ಇಲ್ಲಿಂದ ಸಪ್ಲೈ, ಮತ್ತೆ ಯೂರಿಯಾ ಇಲ್ಲೂ ಕೊಟ್ಟಿದೀವಿ. ಮತ್ತೆ ಕುಟುಂಬ ಸಾಲಲ್ಲೂ ನಾವು ಬೇರೆ ಬೇರೆ ಮಡಕೆ ಕಾಳು ಇರ್ಬೋದು, ಇನ್ನೊಂದು ಹಿಂಗಾರಿಗಳಲ್ಲಿ ಬೆಳೆಯುವಂಥದನ್ನ ಉಳ್ಳಿ ಇರ್ಬೋದು, ಅವನ್ನ ಬೆಳೆದಾಗ ಏನಾಗುತ್ತೆ ಮತ್ತೆ ನಾವು ಸಾರ್ವಜನಿಕ ಸಂಪೂರ್ಣ ಪೂರೈಸ್ತಾ ಇರ್ತೀವಿ. ಈಗ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಅತಿ ಉತ್ಕೃಷ್ಟವಾಗಿ ನಮಗೆ ಇಳುವರಿಗಳು ಬರುತ್ತೆ. ಕಬ್ಬನ್ನಲ್ಲೇ ನಾವು ಕೋಟ್ಯಾಧೀಶರಾಗೋದಕ್ಕೆ ಕಷ್ಟನೇ ಇಲ್ಲ ಸ್ನೇಹಿತರು. ಆದ್ರೆ ಕಬ್ಬಿನ ಬೆಳೆದ್ಬಿಟ್ಟು ಕಬ್ಬನ್ನೇ ನೀವೆಲ್ಲೋ ಒಂದು ಕಾರ್ಖಾನೆಗೆ ಹಾಕ್ತೀರಾ, ಇನ್ನೊಂದು ಹಾಕ್ತೀರಾ ಅನ್ನೋದಕ್ಕಿಂತ ಏನ್ ಮಾಡಿ ಅಂದ್ರೆ ಕಬ್ಬಿನಿಂದ ಕಾಕಂಬಿ ತೆಗೀರಿ, ಅದಕ್ಕೆ ವೆನಿಲಾ ಫ್ಲೇವರ್ ಕೊಡಿ, ಅದಕ್ಕೆ ಬೇರೆ ಬೇರೆ ಫ್ಲೇವರ್ಸ್ ಕೊಡಿ, ನೈಸರ್ಗಿಕವಾಗಿರೋವಂಥದ್ದು ಅದನ್ನ ಕೊಡಿ. ತದನಂತರ ಅದರಿಂದ ಕಾಕಂಬಿ ಮಾಡಿ, ಅದರಿಂದ ಬೆಲ್ಲ ಮಾಡಿ, ಅದರಿಂದ ತಟ್ಟೆ ಬೆಲ್ಲ ಮಾಡಿ, ಈ ರೀತಿ ಮಾಡಿ ನೀವೇ ಪ್ರಚಾರ ಕೊಟ್ಕೊಬೇಕು ಮಾರುಕಟ್ಟೆಯಲ್ಲಿ ಅಂತ ನನ್ನ ಕೇಳಬೇಡಿ. ಯಾಕೆಂದ್ರೆ ನೀವು ಉತ್ಪಾದಕರು, ಮಾರುಕಟ್ಟೆ ನೀವೇ ನೋಡ್ಕೊಬೇಕು. ಇದುವರೆಗೂ ಏನಾಗ್ತಿದೆ, ಒಂದು 40-45 ಟನ್ ನಾವು ಕಬ್ಬು ಬೆಳಿಬೇಕಾದ್ರೆ ಇಲ್ದಿದ್ದೆಲ್ಲ ಸಾಹಸ ಮಾಡ್ತಾ ಇದೀವಿ. ಆದ್ರೆ ನಾವು ಈ ತರ ಕೃಷಿ ಬೆಳೆದಾಗ ಆ 40-45 ಟನ್ಗಿಂತ ಹೆಚ್ಚು ಹಣ ಇಲ್ಲೇ ತಗೊಂಡಿದೀವಿ. ಮತ್ತೆ ಇಳುವರಿಗಳು ಕೂಡ ಹೆಚ್ಚಳ ಆಗೋದ್ರಿಂದ ನೀವೇನಾದ್ರು ಮರು ಉತ್ಪನ್ನ ಮಾಡಿದ್ರೆ, ಮೌಲ್ಯಮಾಪನ ಮಾಡಿದ್ರೆ ಇನ್ನೂ ಹೆಚ್ಚೆಚ್ಚು ಎಕರೆಯಲ್ಲಿ ನಾವು 2.5-3-4 ಲಕ್ಷದವರೆಗೂ ನಾವು 1 ಎಕರೆಗೆ ನೋಡ್ಬೋದಾಗತ್ತೆ. ಅದನ್ನ ದಯವಿಟ್ಟು ಮಾಡ್ಕೊಳ್ಳಿ. ಏನಾದರೂ ಸಂಶಯ ಇದ್ರೆ, ಕಬ್ಬಿನಲ್ಲಿ ಏನಾದರೂ ಸಂಶಯ ಇದ್ರೆ ನೀವು ಈ ರೀತಿ ಬೆಳೆಯುವಾಗ ದಯವಿಟ್ಟು ಮತ್ತೆ ಕರೆ ಮಾಡಿ, 2-3 ಸಲ ಅಭ್ಯಾಸ ಮಾಡಿ, ಹಿಂದಿನ ಸಂಚಿಕೆಗಳು ಹೋಗಿ ಹೇಗೆ ಒಂದೊಂದು ಮರ ಗಿಡ ಬೆಳೀತಾವೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಏನೇ ಸಂಶಯ ಇದ್ರೂ ಇದು ಮಾಡಿ. ಆದ್ರೆ ಒಂದು ಗಮನದಲ್ಲಿರಲಿ, ಮೊದಲನೇ ಸಲ ನಾವು ಕಬ್ಬು ಹಾಕಿದಾಗ ತಿಂಗಳಿಗೆ 2 ಸಲ ಜೀವಾಮೃತ ಕೊಡಬೇಕಾಗತ್ತೆ. ತಿಂಗಳಿಗೆ 2 ಸಲ ಜೀವಾಮೃತ ಕೊಡಬೇಕಾಗತ್ತೆ. ಮತ್ತಿದು ಏನೇ ಬಿತ್ತನೆ ಮಾಡ್ತೀವಿ ಅಂದಾಗ ನಾವು ಒಣಗಿರೋ ಅಂತ ಗೊಬ್ಬರ ಇರ್ಬೋದು, ಅಂದ್ರೆ ಸಗಣಿ ಗೊಬ್ಬರ ಅಥವಾ ಘನಜೀವಾಮೃತನ ಅದ್ರ ಜೊತೆ ಕೊಟ್ಕೊಂಡು ನಾವು ಬಿತ್ತನೆಗಳು ಮಾಡೋದ್ರಿಂದ ಅತಿ ಉತ್ಕೃಷ್ಟವಾಗಿ ಬರುತ್ತೆ, ಯಾವುದೇ ರೋಗ ಬರೋದಿಲ್ಲ. ಆಗೇನಾದ್ರೂ ಬರುತ್ತೆ ಅಂದ್ರೆ ನಾವೆಲ್ಲೋ ಒಂಚೂರು ತಪ್ಪು ಮಾಡಿದ್ವಿ. ನೀರು ಕೊಡೋದ್ರಲ್ಲಿ ಅತಿ ಮುಖ್ಯ ತಪ್ಪುಗಳು ಮಾಡ್ತೀವಿ. ಹಾಗಾಗಿ ನೀರು ಈ ರೀತಿ ನೋಡ್ಕೊಳ್ಳಿ. ಸುಮ್ಮನೆ ನೀರಿದೆ ಅಂತ ಬಿಡಕ್ಕೆ ಹೋಗ್ಬೇಡ್ರಿ. ಅತಿ ಉತ್ಕೃಷ್ಟವಾಗಿ ನಮಗೆ ಇಳುವರಿ ಬರುತ್ತೆ. ಇದನ್ನ ಹೇಳ್ತಾ ಧನ್ಯವಾದ.